ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 6ನೇ ಅಧ್ಯಾಯದ 21 ಹಾಗೂ 22ನೆಯ ಶ್ಲೋಕಗಳು. ಸುಖಮಾತ್ಯಂತಿಕಂ ಯತ್ತದ್ ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಗುರುಣಾಪಿ ವಿಚಾಲ್ಯತೆ ಸುಖಮಾತ್ಯಂತಿಕಂ ಯತ್ತದ್ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಮುಂದುವರಿಸ್ತಾನೆ. ಯತ್ರ ಅಯಂ ಸ್ಥಿತಃ, ಯತ್ರ ಅಂತಂದ್ರೆ ಸಮಾಧಿ ಅವಸ್ಥೆಯಲ್ಲಿ ಅಯಂ ಈ ಯೋಗಿಯು ಸ್ಥಿತಸ್ಸನ್ ಇರುವವನಾಗಿ ಯತ್ ಯಾವ ಬುದ್ಧಿಗ್ರಾಹ್ಯ, ಯತ್ ಬುದ್ಧಿಗ್ರಾಹ್ಯಂ ಅಂದರೆ ಅನುಭವದಿಂದ ತಿಳಿಯುವುದಕ್ಕೆ ಯೋಗ್ಯವಾದ ಬುದ್ಧಿಗ್ರಾಹ್ಯಂ, ಅನುಭವಿಸಿ ಯಾವ ವಿಷಯವನ್ನು ತಿಳಿದುಕೊಳ್ತೀವೋ ಅದು ಬುದ್ಧಿಗ್ರಾಹ್ಯ. ಮತ್ತು ಅತೀಂದ್ರಿಯಂ, ಅತೀಂದ್ರಿಯಂ ಇಂದ್ರಿಯಗಳಿಂದ ಗ್ರಹಿಸುವುದಕ್ಕೆ ಬಾರದೇ ಇರುವಂತಹ ಪಾಪ ಪುಣ್ಯ. ಈಗ ಸಿಹಿ ಕಹಿ ಹುಳಿ ಇವು ಎಲ್ಲವೂ ಇಂದ್ರಿಯಗಳಿಂದ ಗ್ರಹಿಸಿ ತಿಳಿದುಕೊಳ್ಳಬಹುದಾದಂಥದ್ದು. ಪಾಪ ಪುಣ್ಯ ದೇವರು ಇವು ಎಲ್ಲವೂ ಕೂಡ ಅತೀಂದ್ರಿಯವಾದ ವಸ್ತುಗಳು. ಅವು ಇಂದ್ರಿಯಕ್ಕೆ ಗೋಚರವಾಗುವುದಿಲ್ಲ, ಅನುಭವಕ್ಕೆ ಮಾತ್ರ ಗೋಚರವಾಗ್ತಾವು. ಸೊ ಇಂದ್ರಿಯಗಳಿಂದ ಅನುಭವದಿಂದ ತಿಳಿದುಕೊಳ್ಳಿಕ್ಕೆ ಯೋಗ್ಯವಾದದ್ದು ಮತ್ತು ಅತೀಂದ್ರಿಯಂ ಇಂದ್ರಿಯಗಳಿಂದ ಗ್ರಹಿಸಲಿಕ್ಕೆ ಬಾರದೇ ಇರುವಂತಹ ಆತ್ಯಂತಿಕಂ ಅತಿಶಯವಾದ ಸುಖಂ ಸುಖವೋ ತತ್ ಆ ಸುಖವನ್ನು ವೇತ್ತಿ ಅನುಭವಿಸುತ್ತಾನೆಯೋ ತತ್ವತಃ ಭಗವತ್ ತತ್ವದಿಂದ ನ ಚಲತಿ ಅವನು ಕದಲುವುದಿಲ್ಲ. ಅಭಿಪ್ರಾಯ ಏನು? ಈ ಲೌಕಿಕವಾಗಿ ಈ ದೇಹದ ಇಂದ್ರಿಯಗಳಿಂದ ನಾವೇನು ಸುಖವನ್ನು ಅನುಭವಿಸ್ತೀವಲ್ಲ, ಈ ಸುಖ ಲಿಮಿಟೆಡ್ ಆದ ಸುಖ, ಅನ್ಲಿಮಿಟೆಡ್ ಇನ್ಫಿನಿಟಿ ಸುಖ ಇದರೊಳಗಿಲ್ಲ. ಆದರೆ ಅಧ್ಯಾತ್ಮದ ಸುಖ ಏನದ, ಪರಮಾತ್ಮನನ್ನು ಕಾಣುವಾಗ ಆಗುವ ಸುಖ ಏನದ, ಅದು ಇನ್ಫಿನಿಟಿ ಆದಂತಹ ಸುಖ. ಸಾಕು ಅಂತ ಅನಿಸೋದೇ ಇಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ಅಧ್ಯಾತ್ಮದ ಮೊರೆ ಹೋಗಬೇಕು ನಾವು. ಲೌಕಿಕವಾದ ಯಾವುದೇ ಸುಖ ತಗೋರಿ ನೀವು, ಅದಕ್ಕೊಂದು ಲಿಮಿಟ್ ಅಂತ ಅನ್ನೋದು ಇರ್ತದೆ. ಈಗ ಉದಾಹರಣೆಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ಒಬ್ಬರಿಗೆ ತಿನ್ನೋದು ಇಷ್ಟ, ಒಬ್ಬರಿಗೆ ಮಲಗೋದಿಷ್ಟ, ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದಿಷ್ಟ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರ್ತದೆ. ಇವು ಎಲ್ಲವೂ ಲೌಕಿಕವಾದದ್ದು. ಇದಕ್ಕೆ ಸಾಕು ಅಂತ ಅನ್ನಿಸ್ತದೆ. ಉದಾಹರಣೆಗೆ ನಾವು ಉತ್ತರ ಕರ್ನಾಟಕದವರಾದ್ದರಿಂದ ನಮ್ಮಲ್ಲಿ ಮಿರ್ಚಿ ಮಂಡಕ್ಕಿ ಬಹಳ ವಿಶೇಷ. ಅದು ಇದ್ರೆ ನಮಗೆ ಪಂಚಪ್ರಾಣರಿ ಅಂತ ನಾವು ಹೇಳ್ತೇವೆ. ಪಂಚಪ್ರಾಣ ಅಂತಂದರೆ ಎಷ್ಟು ತಿಂದೀವಿ ನಾವು? ಒಂದು ತಿಂದೀವಿ, ಬಹಳ ಸೇರ್ತದೆ ಅಂಥೇಳಿ 2, 4, 8 ತಿನ್ನಬಹುದು. 9ನೇ ಮಿರ್ಚಿ ಬಂದಾಗ ಯಾವುದು ನನಗೆ ಪಂಚಪ್ರಾಣ, ಯಾವುದು ತಿಂದರೆ ಸ್ವರ್ಗ ಸುಖ ಅಂತಂತಿದ್ವಿ. 8ರ ತನಕ ಮಾತ್ರ ಅದು. ಮತ್ತು ಇನ್ನೊಂದು ವಿಶೇಷತೆ ಏನು ಗೊತ್ತೇನ್ರಿ? ತಿನ್ಕೋತ ಹೋದಂಗೆ ಒಂದನೇದ್ದು ತಿನ್ನೋ ಮುಂದಾಗ ನನಗೇನು
ಸುಖ ಇರ್ತದೆ. ಎರಡನೇದ್ದು ತಿನ್ನೋ ಮುಂದಾಗ ಆ ಸುಖ ಇರುವುದಿಲ್ಲ. ಆ ಬೇಕು ಅಂತನ್ನುವ ಹಪಾಪಿತನ ಕಡಿಮೆ ಆಕ್ಕೋತ ಬರ್ತದೆ. 7-8ಕ್ಕೆ ಯಾವಾಗ ಮುಟ್ತೀವಿ ನಾವು, ಅವಾಗ ಯಾವುದು ನನಗೆ ಪಂಚಪ್ರಾಣವಾಗಿರ್ತದೋ, ಯಾವುದು ಬಹಳ ಪ್ರೀತಿ ಕೊಡ್ತದೆ, ಅದೇ ಅಸಹ್ಯವಾಗಿ ಕಾಣ್ತದೆ. ಛೀ ಬೇಡಪ್ಪ ಸಾಕು ಅಂತೇಳಿ ಅಂತೀವಿ. ಆದರೆ ಸಮಾಧಿ ಅವಸ್ಥೆಯಲ್ಲಿ ಅತೀಂದ್ರಿಯನಾಗಿ ಕಾಣುವಂತಹ ಪರಮಾತ್ಮನ ಅನುಭವ ನಮಗೇನಿದೆಯೋ ಅದು ಹಿಂಗಲ್ಲ. ಎಷ್ಟು ಅನುಭವಿಸಿದರೂ ಬೇಕು ಅಂತ ಅನ್ನಿಸ್ತದೆ. ಅಧ್ಯಾತ್ಮದ ಒಲವನ್ನು ತೋರಿ ಪರಮಾತ್ಮನನ್ನು ಕಾಣುವ ಪ್ರಯತ್ನವನ್ನು ನಾವು ಮಾಡಬೇಕು. ಮತ್ತು ಯಾವ ಯೋಗವನ್ನು ಲಬ್ಧ್ವಾ ಹೊಂದಿ ಅಪರಂ ಲಾಭಂ ಮತ್ತೊಂದು ಲಾಭವನ್ನು ತತಃ ಆ ಯೋಗಕ್ಕಿಂತಲೂ ಅಧಿಕಂ ನ ಮನ್ಯತೆ ಹೆಚ್ಚಾಗುವುದನ್ನಾಗಿ ತಿಳಿದುಕೊಳ್ಳುವುದಿಲ್ಲವೋ ಯಸ್ಮಿನ್ ಸ್ಥಿತಃ ಯಾವ ಧ್ಯಾನ ಯೋಗದಲ್ಲಿ ಇರುವವನಾಗಿ ಗುರುಣ ಅಂತಂದ್ರೆ ಅಧಿಕವಾದ ಅಂತ ಅರ್ಥ. ಗುರು ಅಂತಂದ್ರೆ ಅಧಿಕ, ಲಘು ಅಂದ್ರೆ ಸ್ವಲ್ಪ. ಗುರುಣ ಅಧಿಕವಾದ ದುಃಖೇನ ಅಪಿ ದುಃಖದಿಂದ ನ ವಿಚಾಲ್ಯತೆ ಚಲಿಸಲ್ಪಡುವುದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಅಧ್ಯಾತ್ಮದ ಕಡೆಗೆ ಒಲವು ತೋರಿಸಲಿಕ್ಕೆ ಅಪೇಕ್ಷಾ ಪಡುವಂತಹ ವ್ಯಕ್ತಿಗಳು ಇದನ್ನು ಅನುಭವಿಸಬೇಕು, ಈ ವಿಚಾರವನ್ನು ತಿಳಿಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯದ 23 ಹಾಗೂ 24ನೆಯ ಶ್ಲೋಕಗಳು. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣಚೇತಸಾ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ನ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣಚೇತಸಾ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಸಮಾಧಿಯಲ್ಲಿ ಇರುವಂತಹ ಯೋಗಿಯ ಲಕ್ಷಣವನ್ನು ಮುಂದುವರಿಸ್ತಾ ಹೇಳ್ತಾನೆ. ದುಃಖ ಸಂಯೋಗ ವಿಯೋಗಂ, ದುಃಖ ಸಂಯೋಗವನ್ನು ಅಂದರೆ ದುಃಖವನ್ನು ಹುಟ್ಟಿಸಿರುವ ವಿಷಯಗಳನ್ನು ಬಿಡೋದು. ಆ ಪೂರ್ವೋಕ್ತವಾದ ಅವಸ್ಥಾ ವಿಶೇಷವನ್ನು ಯೋಗ ಸಂಜ್ಞಿತಂ, ಯೋಗವೆಂದು ಹೇಳಿಸಿಕೊಳ್ಳುವಂಥವನಾಗಿ ವಿದ್ಯಾತ್ ತಿಳಿಯಬೇಕು. ಸಹ ಯೋಗ, ಈ ಯೋಗವು ನಿರ್ವಿಣ್ಣಚೇತಸ ಅಂತಂದ್ರೆ ವಿಷಯಗಳಲ್ಲಿ ವಿರಕ್ತವಾದ ಮನಸ್ಸುಳ್ಳ
ಮನುಷ್ಯನಿಂದ ನಿಶ್ಚಯೇನ ಯೋಕ್ತವ್ಯ, ನಿಶ್ಚಯವಾಗಿ ಮಾಡಲ್ಪಡಬೇಕು ಅಂತ ಹೇಳಿ, ಮೋಕ್ಷವನ್ನು ಬಯಸುವಂತಹ ಮನುಷ್ಯ ಸಂಕಲ್ಪ ಪ್ರಭವಾನ್. ಸಂಕಲ್ಪ ಪ್ರಭವಾನ್ ಅಂಥೇಳಂದರೆ, ಮಕ್ಕಳಾಗಲಿಲ್ಲ ಅಂಥೇಳಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತೇನೆ, ಮಳೆ ಆಗಲಿಲ್ಲ ಅಂಥೇಳಿ ಕಾರರಿ ಯಾಗವನ್ನು ಮಾಡ್ತೇನೆ ಎಂಬ ಸಂಕಲ್ಪದಿಂದ ಹುಟ್ಟುವಂತಹ ಸರ್ವಾನ್, ಸಮಸ್ತಗಳಾದಂತಹ ಕಾಮಾನ್, ವಿಷಯ ಭೋಗಗಳನ್ನು ಅಶೇಷತಃ ನಿಶೇಷವಾಗಿ ತ್ಯಕ್ತ್ವಾ ಬಿಟ್ಟು, ಇಂದ್ರಿಯಗ್ರಾಮಂ. ಇಂದ್ರಿಯಗ್ರಾಮಂ ಅಂತಂದರೆ ಘ್ರಾಣಾದಿ ಅಂದರೆ ಮೂಗು, ಕಿವಿ, ಕಣ್ಣು ಇವೇ ಮೊದಲಾದಂತಹ ಇಂದ್ರಿಯಗಳ ಸಮೂಹವನ್ನು ಸಮಂತತಃ ಸಮಸ್ತ ವಿಷಯಗಳಿಂದ ಮನಸಾ ಏವ ಮನಸ್ಸಿನಿಂದಲೇ ವಿನಿಯಮ್ಯ ನಿಯಮನ ಮಾಡಿಕೊಂಡು ಅಂತ ಇಲ್ಲಿಗೆ ಈ ವಿಷಯ ಮುಕ್ತಾಯವಾಗ್ತದೆ. ಇದರ ಕಂಟಿನ್ಯೂಟಿ ಮುಂದಿನ 25ನೆಯ ಹಾಗೂ 26ನೆಯ ಶ್ಲೋಕದಲ್ಲಿ ಇದರ ಕಂಟಿನ್ಯೂಟಿ ಬರ್ತದೆ. ಇದರ ಅಭಿಪ್ರಾಯ, ಕೃಷ್ಣನ ಅಭಿಪ್ರಾಯ ಏನು ಅಂತ ಹೇಳಂತಂದರೆ, ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತಂದರೆ ನೀವು ಒಂದೊಂದೊಂದೊಂದೊಂದೊಂದು ಇಂದ್ರಿಯವನ್ನು ನಿಗ್ರಹ ಮಾಡ್ಕೋತ ಹೋಗೋದು ಬಹಳ ಕಷ್ಟಕರವಾದದ್ದು, ಬಹಳ ಟೈಮ್ ತಗೋತದೆ. ಆದರೆ ಎಲ್ಲ ಇಂದ್ರಿಯಗಳಿಗೆ ಗ್ರಾಮದಂತೆ ಇರುವ, ಎಲ್ಲ ಇಂದ್ರಿಯಗಳು ಎಲ್ಲಿ ಸೇರಿರ್ತಾವೋ ಅಂದರೆ ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಯಾವುದು? ಮನಸ್ಸು. ಆ ಮನಸ್ಸನ್ನು ನೀನು ಕಂಟ್ರೋಲ್ ಮಾಡ್ಕೊಂಡಿ ಅಂತ ಹೇಳಂತಂದರೆ ಉಳಿದೆಲ್ಲವೂ ಕೂಡ ಕಂಟ್ರೋಲ್ ಮಾಡಿದ ಹಾಗೆ ಆಗ್ತದೆ. ಆದ್ದರಿಂದ ಮೊದಲು ಮನಸ್ಸನ್ನು ಕಂಟ್ರೋಲ್ ಮಾಡುವ ಪ್ರಯತ್ನವನ್ನು ಮಾಡಿ, ಅಂದಾಗ ಮಾತ್ರ ನಾವು ಮೋಕ್ಷವನ್ನು ಪಡೆಯಬಹುದು ಅನ್ನುವ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 6ನೆಯ ಅಧ್ಯಾಯದ 25 ಹಾಗೂ 26ನೆಯ ಶ್ಲೋಕಗಳು. ಶನೈ ಶನೈರುಪರಮೇತ್, ಶನೈ ಶನೈರುಪರಮೇತ್, ಬುದ್ಧ್ಯಾ ಧೃತಿಗೃಹೀತಯಾ, ಬುದ್ಧ್ಯಾ ಧೃತಿಗೃಹೀತಯಾ, ಆತ್ಮಸಂಸ್ಥಂ ಮನಃ ಕೃತ್ವಾ, ಆತ್ಮಸಂಸ್ಥಂ ಮನಃ ಕೃತ್ವಾ, ನ ಕಿಂಚಿದಪಿ ಚಿಂತಯೇತ್, ನ ಕಿಂಚಿದಪಿ ಚಿಂತಯೇತ್, ಯತೋ ಯತೋ ನಿಶ್ಚರತಿ, ಯತೋ ಯತೋ ನಿಶ್ಚರತಿ, ಮನಶ್ಚಂಚಲಮಸ್ಥಿರಂ, ಮನಶ್ಚಂಚಲಮಸ್ಥಿರಂ, ತತಸ್ತತೋ ನಿಯಮ್ಯೈತದ್, ತತಸ್ತತೋ ನಿಯಮ್ಯೈತದ್, ತದಾತ್ಮನ್ಯೇವ ವಶಂ ನಯೇತ್, ತದಾತ್ಮನ್ಯೇವ ವಶಂ ನಯೇತ್. ಶನೈ ಶನೈರುಪರಮೇತ್, ಬುದ್ಧ್ಯಾ ಧೃತಿಗೃಹೀತಯಾ, ಆತ್ಮಸಂಸ್ಥಂ ಮನಃ ಕೃತ್ವಾ, ನ ಕಿಂಚಿದಪಿ ಚಿಂತಯೇತ್, ಯತೋ ಯತೋ ನಿಶ್ಚರತಿ, ಮನಶ್ಚಂಚಲಮಸ್ಥಿರಂ, ತತಸ್ತತೋ ನಿಯಮ್ಯೈತದ್, ಆತ್ಮನ್ಯೇವ ವಶಂ ನಯೇತ್. ಶನೈಃ ಶನೈಃ, ಮೆಲ್ಲ ಮೆಲ್ಲನೆ ವಿಷಯಗಳಿಂದ ಉಪರಮೇತ್, ಹೊರಗೆ ಬರಬೇಕು. ಯಾವುದಾದರೂ ಒಬ್ಬ ಮನುಷ್ಯನಿಗೆ ಯಾವುದಾದರೂ ಒಂದು ವಿಷಯದ ಕಡೆಗೆ ಬಹಳಷ್ಟು ಸೆಳೆತ ಇತ್ತು ಅಂತಂದರೆ, ಯಾವುದಾದ್ರೂ ಚಟ ಹವ್ಯಾಸ ಇಂಥದ್ದಿದ್ದಾಗ ಶನೈಹಿ ಶನೈಹಿ, ನಿಧಾನವಾಗಿ ಮೆಲ್ಲ ಮೆಲ್ಲನೆ ಆ ವಿಷಯಗಳಿಂದ ಉಪರಮೇತ್, ಹೊಳ್ಳಿ ಬರುವ ಹಂಗೆ ಅವನು ಮಾಡಿಕೊಳ್ಬೇಕು. ಅಪಿ ಮತ್ತು ಮನಃ, ಮನಸ್ಸನ್ನು ಆತ್ಮಸಂಸ್ಥಂ, ಪರಮಾತ್ಮನಲ್ಲಿ ಇರಿಸಲ್ಪಟ್ಟವನಾಗಿ ಕೃತ್ವಾ ಮಾಡಿ, ಕಿಂಚಿತ್ ಯಾವ ಇತರ ವಿಷಯಗಳನ್ನು ನ ಚಿಂತಯೇತ, ಆಲೋಚಿಸಬಾರದು.
ಯಾವ ಸಮಯಕ್ಕೆ ನಮ್ಮ ಮನಸ್ಸು ಆ ವಿಷಯದ ಕಡೆಗೆ ಹೋಗ್ತದೋ ಆ ಸಮಯಕ್ಕೆ ನಮ್ಮ ಮನಸ್ಸನ್ನು ನಾವು ಬ್ಯುಸಿ ಮಾಡಿ ಪರಮಾತ್ಮನ ಕಡೆಗೆ ಕರ್ಕೊಂಡು, ಬೇರೆ ವಿಷಯದ ಕಡೆಗೆ ಕರ್ಕೊಂಡು ಹೋಗಬೇಕು. ಆಗ ನಮ್ಮ ಮನಸ್ಸು ಆ ವಿಷಯದ ಕಡೆಗೆ ಹೋಗದೇನೆ ಪರಮಾತ್ಮನ ಕಡೆಗೆ ಹೋಗ್ತದೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ. ಚಂಚಲವಾದ ಮನಸ್ಸು ಅಸ್ಥಿರಂ, ಸ್ಥಿರವಲ್ಲದುದಾಗಿ ಅಂದರೆ ಒಂದೇ ಸ್ಥಳದಲ್ಲಿ ನಿಲ್ಲದುದಾಗಿ, ಯತಃ ಯಾವ ವಿಷಯಗಳಲ್ಲಿ ನಿಶ್ಚರತಿ ಸಂಚರಿಸುತ್ತದೆಯೋ, ತತಃ ಆಯಾ ವಿಷಯಗಳಿಂದ ಏತತ್ ಈ ಮನಸ್ಸನ್ನು ನಿಯಮ್ಯ ನಿರ್ಬಂಧಿಸಿಕೊಂಡು, ಅಂದರೆ ವಿಷಯದ ಕಡೆಗೆ ಹೋಗದಿರುವಂತೆ ಮಾಡಿಕೊಂಡು, ಆತ್ಮನಿ ಏವ ಪರಮಾತ್ಮನಲ್ಲಿಯೇ ವಶಂ ನಯೇತ್ ಹೊಂದಿಸತಕ್ಕದ್ದು, ಪರಮಾತ್ಮನಲ್ಲಿ ಇರಿಸತಕ್ಕದ್ದು ಅನ್ನುವ ವಿಚಾರ ಬಹಳ ಅದ್ಭುತವಾಗಿ ಪ್ರಾಕ್ಟಿಕಲ್ಲಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡಿ ಇಂತಹ ಯೋಗಿಗೆ ಉಂಟಾಗುವಂತಹ ಫಲ ಏನು ಅನ್ನುವುದನ್ನು ನಾಳಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯದ 27 ಹಾಗೂ 28ನೆಯ ಶ್ಲೋಕಗಳು. ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ ಯುಂಜನ್ನೇವಂ ಸದಾತ್ಮಾನಂ ಯೋಗೀ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತಿರಜಸಂ ಬ್ರಹ್ಮಭೂತಮಕಲ್ಮಷಂ ಏವಂ ಯುಂಜನ್ ಸದಾತ್ಮಾನಂ ಯೋಗೀ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ ಯೋಗಿಗಳಿಗೆ ಉಂಟಾಗುವಂತಹ ಫಲದ ಬಗ್ಗೆ ಹೇಳ್ತಾನೆ. ಉತ್ತಮವಾದ ಸುಖವು ಪ್ರಶಾಂತ ಮನಸಂ ಅಂತೇಳಂತಂದರೆ ಮನಸ್ಸು ಯಾವಾಗ ಪ್ರಶಾಂತವಾಗಿರ್ತದೆ ಅಂತಂದರೆ ವಿಷಯಗಳಲ್ಲಿ ಆಸಕ್ತವಾಗದೇ ಇರುವಾಗ ಮಾತ್ರ ಮನಸ್ಸು ಪ್ರಶಾಂತವಾಗ್ತದೆ. ಅದು ಬೇಕು, ಇದು ಬೇಕು, ಅದನ್ನು ತಿನ್ನಬೇಕು, ಇದನ್ನು ಕುಡಿಬೇಕು, ಅದನ್ನು ನೋಡಬೇಕು, ಹಿಂಗಿರಬೇಕು ಅಂತ ಮನಸ್ಸಿನಲ್ಲೇ ಅಪೇಕ್ಷೆಗಳಿದ್ದರೆ ಮನಸ್ಸು ವಿಕಾರವಾಗಿ ಹೋಗ್ತದೆ, ಶಾಂತವಾಗಿ ಉಳಿಯುವುದಿಲ್ಲ. ಅದಕ್ಕೆ ಪ್ರಶಾಂತ ಮನಸ್ಸಂ, ವಿಷಯದಲ್ಲಿ ಆಸಕ್ತವಾದ ಮನಸ್ಸುಳ್ಳ, ಶಾಂತರಜಸಂ, ಶಾಂತವಾದ ರಜೋಗುಣ ಉಳ್ಳ, ಅಂದರೆ ರಜೋಗುಣ ಕಾರ್ಯರಹಿತವಾದ, ಅಂದರೆ ಶಾಂತವಾದ ರಜೋಗುಣ ಉಳ್ಳ ಅಂತ ಅರ್ಥ. ಶಾಂತರಜಸಂ ಅಂತಂದ್ರೆ ಸತ್ವಗುಣ ಮಾತ್ರ ಆ್ಯಕ್ಟಿವ್ ಆಗಿರಬೇಕು, ರಜೋಗುಣ ಇದು ಶಾಂತವಾಗಿರಬೇಕು. ರಜೋಗುಣನೇ ಶಾಂತವಾಗಿರಬೇಕು ಅಂತಂದ್ರೆ ತಮೋಗುಣದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ.
ಸತ್ವಗುಣ ಮಾತ್ರ ಆಕ್ಟಿವೇಟೆಡ್ ಆಗಿರಬೇಕು, ರಜೋಗುಣ ಡಿಆಕ್ಟಿವೇಟ್ ಆಗಿ ಇರಬೇಕು. ಇಂತಹ ಅಕಲ್ಮಷಂ ಕಾಮಕ್ರೋಧಾದಿರಹಿತನಾದಂತಹ ಬ್ರಹ್ಮಭೂತಂ ಬ್ರಹ್ಮನಲ್ಲಿ ಮನಸ್ಸುಳ್ಳಂತಹ ಏನಂ ಯೋಗಿನಂ ಈ ಯೋಗಿಯನ್ನು ಉಪೈತಿ ಸುಖ ಅಂತನ್ನುವುದು ಬೆನ್ನು ಹತ್ಕೊಂಡು ಬರ್ತದಂತೆ. ನೀವು ಸುಖವನ್ನು ಬೆನ್ನು ಹತ್ಕೊಂಡು ಹೋಗೋದು ಬೇಕಾಗಿಲ್ಲ. ಯಾರು ಅಧ್ಯಾತ್ಮದಲ್ಲಿ ಪರಮಾತ್ಮನ ಧ್ಯಾನದಲ್ಲೇ ಆಸಕ್ತರಾಗಿರ್ತಾರೋ ಅವರಿಗೆ ಸುಖ ಅಂತನ್ನುವುದು ಬೆನ್ನು ಹತ್ಕೊಂಡು ಬರ್ತದೆ. ಯೋಗಿಯಾದಂಥವನಿಗೆ ಸುಖ ಅಂತನ್ನುವುದು ಅನಾಯಾಸವಾಗಿ ಒದಗಿ ಬರುವಂತಹ ಭಾಗ್ಯ ಅನ್ನುವುದನ್ನು ಕೃಷ್ಣ ಹೇಳ್ತಾ ಮುಂದುವರ್ತಾನೆ. ವಿಗತ ಕಲ್ಮಷಃ ಹೋಗಲಾಡಿಸಲ್ಪಟ್ಟಂತಹ ಕಾಮಕ್ರೋಧಾದಿ ದೋಷವುಳ್ಳಂತಹ ಯೋಗಿಯು ಏವಂ ಈ ಪೂರ್ವದಲ್ಲಿ ಹೇಳಿದ ಪ್ರಕಾರ ಅಂದರೆ ಧ್ಯಾನವನ್ನು ಮಾಡ್ತಾ ಸದಾ ಸರ್ವಕಾಲದಲ್ಲಿಯೂ ಆತ್ಮಾನಂ ಪರಮಾತ್ಮನನ್ನು ಯುಂಜನ್ ಧ್ಯಾನ ಮಾಡುವವನಾಗಿ ಸುಖೇನ ಅಂತಂದರೆ ಕಷ್ಟಪಡದೆ, ಅಂದರೆ ಆಯಾಸವಿಲ್ಲದೆ, ಅಂದರೆ ಅನಾಯಾಸವಾಗಿ ಬ್ರಹ್ಮ ಸಂಸ್ಪರ್ಶಂ ಬ್ರಹ್ಮ ಸಂಬಂಧದಿಂದ ಅಭಿವ್ಯಕ್ತವಾದಂತಹ ಅತ್ಯಂತಂ ಅಂದರೆ ಅಧಿಕವಾದ ಸುಖವನ್ನು ಅಶ್ನುತೆ ಹೊಂದುತ್ತಾನೆ. ಅಂದ್ರೆ ಯಾವ ವ್ಯಕ್ತಿ ಪರಮಾತ್ಮನ ಧ್ಯಾನದಲ್ಲಿ ಇದ್ದಾನೋ ಆ ವ್ಯಕ್ತಿ ಸುಖವನ್ನು ಬೆನ್ನು ಹತ್ಕೊಂಡು ಹೋಗೋ ಕಾರಣ ಇಲ್ಲ, ಸುಖನೇ ಅವನು ಬೆನ್ನು ಹತ್ಕೊಂಡು ಬರ್ತದೆ. ಸೊ ಸುಖದ ಡೆಫಿನೇಷನ್ನೇ ಬೇರೆ. ಸುಖ ಅಂತಂದ್ರೆ ನನಗೆ ಏನು ತಿನ್ನೋದ್ರಿಂದ, ನನಗೇನು ಕುಡಿಯೋದ್ರಿಂದ, ನನಗೇನು ನೋಡೋದು, ನನಗೇನು ಸೇರ್ತದೋ ಅದೆಲ್ಲವೂ ಸುಖ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದೆಲ್ಲ ಸುಖ ಅಲ್ಲ. ಸುಖವಾಗಿದ್ದರೂ ಕೆಲವೊಮ್ಮೆ ಅಹಿತವಾಗಿ ಇರ್ತದೆ. ಉದಾಹರಣೆಗೆ ಶುಗರ್ ಇರುವಂತಹ ವ್ಯಕ್ತಿ, ಅವನಿಗೆ ಸಿಹಿ ತಿಂದರೆ ಬಹಳ ಸೇರ್ತದೆ, ಅವನಿಗೆ ಸಿಹಿ ತಿಂದರೆ ಸುಖ ಆಗ್ತದೆ ಅವನಿಗೆ. ಆದರೆ ಸುಖ ಆದರೂ ಅಹಿತವಾಗಿ ಇರ್ತದೆ. ಸೊ ಹಿತವಾಗುವಂತಹ ಸುಖ ನಮಗೆ ಆಗಬೇಕು ಅಂತಂದರೆ ನಾವು ಪರಮಾತ್ಮನ ಧ್ಯಾನದಲ್ಲಿ ಇರಬೇಕು, ಅಧ್ಯಾತ್ಮದಲ್ಲಿ ಇರಬೇಕು. ಆಗ ಮಾತ್ರ ನಮಗೆ ಸುಖ. ರೊಕ್ಕ ಅಂತ ನಾವು ಗಳಿಸ್ತೀವಿ, ಸಿಕ್ಕಾಪಟ್ಟೆ ರೊಕ್ಕ ಗಳಿಸ್ಲಿಕ್ಕೆ ಚಾಲು ಮಾಡೋಕ್ಕಿಂತ ಮೊದಲು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಇಷ್ಟು ವಯಸ್ಸಿನ ತನಕ ನಾನು ಗಳಿಸ್ತೀನಿ, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಾಗೋ ತನಕ ನಾನು ಗಳಿಸ್ತೀನಿ ಅಂತ. ಅಷ್ಟು ವಯಸ್ಸಾಗ್ತದೆ ನಮಗೆ, ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಬರ್ತದೆ ನಮಗೆ. ಆದರೆ ಆ ಅರಿವು ನಮ್ಮನ್ನು ಏನು ಮಾಡ್ತದೆ ಅಂತಂದ್ರೆ ಅದನ್ನು ಮರೆಸಿಬಿಡ್ತದೆ. ನಾನೇನು ಸಂಕಲ್ಪ ಮಾಡಿ ಪ್ರತಿಜ್ಞಾ ಮಾಡಿ ಗಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅದು ಮರೆತು ಬಿಡ್ತೇವೆ ನಾವು. ಅಲ್ಲಿ ತನಕ ನಮಗೆ ಗಳಿಕೆ ಅಂತನ್ನೋದು ಚಟ ಆಗಿಬಿಡ್ತದ. ಆತಲ್ಲ ಬರ್ಲಿಕ್ಕತ್ತದಲ್ಲ, ಇನ್ನು ಯಾಕೆ ಸುಮ್ಮನೆ ಕೊಡಬೇಕು, ಇನ್ನಷ್ಟು ಗಳಿಸೋಣ. ಆದರೆ ಆ ಗಳಿಕೆ ಎದಕ್ಕೆ ಉಪಯೋಗಿಸ್ತೇವೆ ನಾವು, ಆ ಸುಖವನ್ನು ನಾವು ಎಲ್ಲಿ ಇಡ್ತೇವೆ, ಇದರ ಬಗ್ಗೆ ಸಂಪೂರ್ಣವಾದ ಕಲ್ಪನೆ ಇರಬೇಕು. ಅವು ಎಲ್ಲವೂ ಲಿಮಿಟೆಡ್ ಆದಂತಹ ಸುಖಗಳು. ಅನ್ಲಿಮಿಟೆಡ್ ಆದ ಸುಖ ಏನದಲ್ಲ, ಇದು ಕೇವಲ ಅಧ್ಯಾತ್ಮದಿಂದ, ಪರಮಾತ್ಮನ ಧ್ಯಾನದಿಂದ ಅನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯದ 29 ಹಾಗೂ 30ನೆಯ ಶ್ಲೋಕಗಳು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ ಯೋ ಮಾಂ ಪಶ್ಯತಿ ಸರ್ವತ್ರ
ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ ಸ ಚ ಮೇ ನ ಪ್ರಣಶ್ಯತಿ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಧ್ಯಾನದ ಸ್ವರೂಪ ಹಾಗೂ ಧ್ಯಾನದ ಫಲವನ್ನು ಹೇಳಿದ ಕೃಷ್ಣ ಧ್ಯೇಯನಾದಂತಹ ಪರಮಾತ್ಮನ ಸ್ವರೂಪವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸರ್ವಭೂತ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಃ ಈಕ್ಷತೆ. ಸರ್ವತ್ರ ಅಂದರೆ ಬ್ರಾಹ್ಮಣ, ಗೋವು, ಆನಿ, ನಾಯಿ ಮೊದಲಾದವುಗಳಲ್ಲಿ ಸಮದರ್ಶನ ನಿರ್ದೋಷಂ ಹಿ ಸಮಂ ಬ್ರಹ್ಮ ಅನ್ನುವ ಮಾತು ಇದು ಹಿಂದೆ 5ನೆಯ ಅಧ್ಯಾಯದ 19ನೆಯ ಶ್ಲೋಕದಲ್ಲೇನೆ ಇದರ ವ್ಯಾಖ್ಯಾನ ಮಾಡಿದೆ. ಆದ್ದರಿಂದ ನಿರ್ದೋಷಿಯಾದ ಸಮನಾದ ಬ್ರಹ್ಮನನ್ನು ನೋಡುವ ಯೋಗಯುಕ್ತಾತ್ಮ ಧ್ಯಾನ ಯೋಗದಿಂದ ಕೂಡಿದ ಮನಸ್ಸುಳ್ಳ ಮನುಷ್ಯನು ಅರ್ಥಾತ್ ಯೋಗಿಯು ಆತ್ಮಾನಂ ಪರಮಾತ್ಮನನ್ನ ಸರ್ವಭೂತಸ್ಥಂ ಪರಮಾತ್ಮ ಸರ್ವಭೂತಗಳಲ್ಲಿ ಇದ್ದಾನೆ ಅಂದರೆ ಚತುರ್ಮುಖಾದಿ ಸರ್ವ ಪ್ರಾಣಿಗಳಲ್ಲಿ ನಿಯಾಮಕನಾಗಿ ಇರುವವನು ಅವನೇ ಆಗಿದ್ದಾನೆ. ಚ ಮತ್ತು ಸರ್ವಭೂತಾನಿ ಸಮಸ್ತ ಪ್ರಾಣಿಗಳನ್ನು ಆತ್ಮನಿ ಅಂದರೆ ಪರಮಾತ್ಮನಲ್ಲಿ ಸ್ಥಿತಾನಿ ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಇವೆ ಅಂತ ಈಕ್ಷತೆ ನೋಡುತ್ತಾನೆ. ಇದ ಭಗವದ್ಗೀತಾ ಈ ಒಂದು ಶ್ಲೋಕದ ಮೇಲೇನೆ ದಾಸರು ಮಾಡಿದ್ದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಅಂತನ್ನುವ ಒಗಟಿನ ಅರ್ಥ ಈ ಶ್ಲೋಕ ನಮಗೆ ತೋರಿಸಿಕೊಡುತ್ತದೆ. ಮತ್ತೆ ಮುಂದುವರೆಸ್ತಾ ಸಮಸ್ತ ಪ್ರಾಣಿಗಳಲ್ಲಿ ಪರಮಾತ್ಮ ಇವನು ನಿಯಾಮಕನಾಗಿರ್ತಾನೆ. ಸಮಸ್ತ ಪ್ರಾಣಿಗಳು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿರ್ತವೆ ಅಂತ ಯಾರು ತಿಳ್ಕೊಳ್ತಾರೋ, ಏನು ಹಿಂದಿನ ಶ್ಲೋಕದೊಳಗೆ ಹೇಳಿದರು, ಹಂಗೆ ಯಾರು ತಿಳ್ಕೊಳ್ತಾರೋ ಅವರಿಗೇನು ಫಲ ಅಂದರೆ ಯಹ ಯಾವಾತನು ಮಾಂ ನನ್ನನ್ನು ಅರ್ಥಾತ್ ಕೃಷ್ಣನನ್ನು ಸರ್ವತ್ರ ಪಶ್ಯತಿ. ಸರ್ವತ್ರ ಅಂತಂದ್ರೆ ನೋಡಿದ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೃಷ್ಣನೇ ಕಾಣಬೇಕು, ಪರಮಾತ್ಮನೇ ಕಾಣಬೇಕು. ಸರ್ವಂಚ ಸಮಸ್ತ ಪ್ರಾಣಿಗಳ ಸಮುದಾಯವನ್ನು ಮೈ ನನ್ನಲ್ಲಿ ಪಶ್ಯತಿ ನೋಡುತ್ತಾನೆಯೋ. ಏನು ಹೇಳಿಕತ್ತಾರ? ಯೋಮಾಂ ಪಶ್ಯತಿ ಸರ್ವತ್ರ ನನ್ನನ್ನೇ ಎಲ್ಲ ಕಡೆಗೂ ನೋಡುವಂಥದ್ದು, ನೋಡಿದ್ದೆಲ್ಲವೂ ನನ್ನೊಳಗದ ಅಂತ ತಿಳ್ಕೊಳ್ಳೋದು. ತಸ್ಯ ಅವನನ್ನು ಜ್ಞಾನಿ ಅಂತ ಕರೀತಾರೆ. ಆ ಜ್ಞಾನಿಗೆ ಕೃಷ್ಣ ನ ಪ್ರಣಶ್ಯತಿ ನಾಶ ಉಂಟು ಮಾಡೋದಿಲ್ಲ. ಸರ್ವದಾ ಅವನ ಯೋಗಕ್ಷೇಮವನ್ನು ಪರಮಾತ್ಮ ವಹಿಸಿಕೊಂಡು ಇರ್ತಾನೆ. ಮತ್ತು ಸಹ ಆ ಜ್ಞಾನಿಯು ಮೇ ನ ಪ್ರಣಶ್ಯತಿ ನನಗೆ ನಾಶವನ್ನು ಮಾಡುವುದಿಲ್ಲ, ಅರ್ಥಾತ್ ನನ್ನಲ್ಲಿ ಭಕ್ತಿ ಮಾಡದೇ ಇರುವುದಿಲ್ಲ, ಯಾವಾಗಲೂ ನನ್ನ ಭಕ್ತನಾಗಿಯೇ ಇರುತ್ತಾನೆ. ಆದ್ದರಿಂದ ಶ್ರೀಕೃಷ್ಣನ ಅಭಿಪ್ರಾಯ ಅತ್ಯಂತ ಸ್ಪಷ್ಟವಾಗಿದೆ. ಪರಮಾತ್ಮನಿಲ್ಲದೆ ಇರುವಂತಹ ಯಾವ ಸ್ಥಳ, ಯಾವ ವ್ಯಕ್ತಿ, ಯಾವ ಪ್ರಾಣಿ, ಯಾವ ದೇವರೂ ಇಲ್ಲ. ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಪರಮಾತ್ಮನೊಳಗೆ ಎಲ್ಲವೂ ಇದೆ ಅಂತ ತಿಳಿದುಕೊಳ್ಳುವುದೇ ಶ್ರೇಷ್ಠವಾದಂತಹ ಧ್ಯಾನ ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಶ್ರೀಮದ್ ಭಗವದ್ಗೀತಾ 6ನೆಯ ಅಧ್ಯಾಯದ 31 ಹಾಗೂ 32ನೆಯ ಶ್ಲೋಕಗಳು. ಸರ್ವಭೂತಸ್ಥಿತಂ ಯೋ ಮಾಂ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸರ್ವಥಾ ವರ್ತಮಾನೋಪಿ ಸ ಯೋಗೀ ಮಹಿ ವರ್ತತೆ ಸ ಯೋಗೀ ಮಹಿ ವರ್ತತೆ. ಆತ್ಮೌಪಮ್ಯೇನ ಸರ್ವತ್ರ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸಮಂ ಪಶ್ಯತಿ ಯೋರ್ಜುನ. ಸುಖಂ ವಾ ಯದಿ ವಾ ದುಃಖಂ ಸುಖಂ ವಾ ಯದಿ ವಾ ದುಃಖಂ ಸ ಯೋಗೀ ಪರಮೋ ಮತಃ ಸ ಯೋಗೀ ಪರಮೋ ಮತಃ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗೀ ಮಹಿ ವರ್ತತೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗೀ ಪರಮೋ ಮತಃ. ಬಹಳ ಅದ್ಭುತವಾದಂತಹ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಯೋಗಿಯ ಲಕ್ಷಣಗಳನ್ನು ಹೇಳ್ತಾ ಅವನ ಮನಸ್ಥಿತಿ ಹೇಗಿರಬೇಕು ಅನ್ನುವುದನ್ನು ಉಪದೇಶ ಮಾಡ್ತಾ, ಯಾವ ಮನುಷ್ಯನು ಸರ್ವಭೂತ ಸ್ಥಿತಂ ಸಮಸ್ತ ಪ್ರಾಣಿಗಳಲ್ಲಿ ಅಂದರೆ ನಿಯಾಮಕನಾಗಿ ಇರುವ ಮಾಂ ನನ್ನನ್ನು ಅರ್ಥಾತ್ ಕೃಷ್ಣನನ್ನು ಏಕತ್ವಂ ಒಬ್ಬನೇ ಎಂದು ಆಸ್ಥಿತ ತಿಳಿದವನಾಗಿ ಭಜತಿ ಭಜಿಸುತ್ತಾನೋ ಸಹ ಯೋಗಿ ಅವನನ್ನ ಯೋಗಿ. ಸರ್ವಥಾ ಯಾವ ಪ್ರಕಾರವಾಗಿಯೂ ವರ್ತಮಾನ ಅಪಿ ಇದ್ದಾಗ್ಯೂ ಇಂತಹ ಯೋಗಿ ಯಾವ ಅವಸ್ಥೆಯಲ್ಲಿ ಇದ್ದರೂ, ಇನ್ ಅದರ್ ವರ್ಡ್ಸ್ ಎಷ್ಟೇ ಅನ್ಯಾಯವನ್ನು ಮಾಡಿದ್ದರೂ, ಇಂತಹ ಯೋಗಿ ಎಷ್ಟೇ ಅನ್ಯಾಯವನ್ನು ಮಾಡಿದ್ದರೂ, ಅನ್ಯಾಯದಲ್ಲಿ ಪ್ರವರ್ತನಾಗಿದ್ದರೂ ಮೈ ನನ್ನಲ್ಲಿ ವರ್ತತೆ ಇರುತ್ತಾನೆ, ಅವನಿಗೆ ಮೋಕ್ಷ ಆಗೇ ಆಗ್ತದೆ. ಅಂದರೆ ಹಂಗಂದ್ರೆ ಏನು? ಅನ್ಯಾಯ ಮಾಡಲಿಕ್ಕೆ ಪ್ರಚೋದನೆ ಮಾಡಲಿಕ್ಕತ್ತಾನ ಏನು ಕೃಷ್ಣ? ಅಲ್ಲ. ಅನ್ಯಾಯ ಮಾಡಿದವನು ಕೂಡ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡ್ತಿದ್ದ ಅಂತಂದರೆ, ಅಂದರೆ ಯಾವಾಗ ಮನುಷ್ಯ ಈ ರೀತಿಯಾದಂತಹ ಅನುಸಂಧಾನವನ್ನು ಮಾಡ್ತಾನೋ ಆವಾಗ ಅನ್ಯಾಯ ಮಾಡೋದೇ ಇಲ್ಲ ಅಂತನ್ನುವುದು ಕಾನ್ಫಿಡೆನ್ಸಲ್ಲಿ. ಈಗ ನಾನು ಯಾಕೆ ಅನ್ಯಾಯ ಮಾಡ್ತೀನಿ, ನಾನು ಯಾಕೆ ಕಳ್ಳತನ ಮಾಡ್ತೀನಿ, ನಾನು ಯಾಕೆ ಮೋಸ ಮಾಡ್ತೀನಿ ಅಂದರೆ ನನ್ನಲ್ಲಿ ಇಲ್ಲದೆ ಇರೋದು ಅವನಲ್ಲಿ ಇದ್ದಾಗ ಅದನ್ನು ಪಡಿಲಿಕ್ಕಾಗಿ ನಾನು ಕಳ್ಳತನ ಮೋಸತನ ಸುಲಿಗೆ ಮಾಡ್ತೇನೆ. ಈಗ ಅವನಲ್ಲಿರುವ ದೇವರು ನನ್ನಲ್ಲಿರುವ ದೇವರು ಇಬ್ಬರು ಒಂದೇ ಅಂತನ್ನುವ ಅನುಸಂಧಾನ ಬಂತು ಅಂತಂದ್ರೆ ಅವನ ಕಡೆ ಇದ್ರೂ ಅಷ್ಟೇ ನನ್ನ ಕಡೆ ಇದ್ರೂ ಅಷ್ಟೇ ಅಂತನ್ನುವ ಮೆಂಟಾಲಿಟಿ ಬಂದ್ಬಿಡ್ತದೆ. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರೆ, ಮನೆಯೊಳಗೆ ಅತ್ತಿ ಸೊಸಿ ಮಗಳು ಇದು ಸುಲಭವಾಗಿ ಅರ್ಥವಾಗ್ತದೆ. ಸೊಸಿ ಮೇಲೆ ಯಾಕೆ ಪ್ರೀತಿ ಮಾಡ್ತಾಳೆ, ಮಗಳ ಮೇಲೆ ಯಾಕೆ ಪ್ರೀತಿ ಮಾಡ್ತಾಳೆ, ಸೊಸಿನ ಯಾಕೆ ದ್ವೇಷ ಮಾಡ್ತಾಳೆ, ಮಗನ ಯಾಕೆ ದ್ವೇಷ ಮಾಡ್ತಾಳೆ? ಇವಳು ನನಗೆ ಹತ್ತಿರದವಳು, ಅವಳು ನನಗೆ ದೂರನವಳು. ಕೃಷ್ಣ ಹೇಳುವ ಪ್ರಕಾರ ಮಗಳೊಳಗಿರುವ ದೇವರು ಅವನೇ, ಸೊಸಿಯೊಳಗಿರುವ ದೇವರು ಅವನೇ, ನನ್ನೊಳಗಿರುವ ದೇವನು ಅವನೇ ಅಂತೇಳಾದಾಗ ದ್ವೇಷ ಮಾಡೋ ಪ್ರಸಂಗನೇ ಇಲ್ಲ. ಒಬ್ಬರನ್ನ ಕಂಡ್ರೆ ನಮಗೆ ಆಗದೇ ಇರೋದು ಯಾಕೆ ಅಂತೇಳಂತಂದರೆ, ನಾನು ಬೇರೆ ಅವನು ಬೇರೆ, ಅಥವಾ ಅವನಲ್ಲಿರುವ ದೇವರು ನನ್ನಲ್ಲಿ ಇಲ್ಲ, ನನ್ನಲ್ಲಿರುವ ದೇವರು ಅವನಲ್ಲಿ ಇಲ್ಲ ಅಂತ ಅಂದ್ಕೊಂಡ್ರೆ ಹಿಂಗೆ ಸಮಸ್ಯೆ ಬರ್ತದೆ. ಎಷ್ಟು ರಿಲೆವೆಂಟ್ ಆದಂತಹ ಮಾತು ನೋಡಿ ಕೃಷ್ಣ ಹೇಳ್ತಾ ಇರೋದು. ದ್ವೇಷಕ್ಕೆ ಕಾರಣನೇ ಇಲ್ಲ ಅಂತ ಹೇಳ್ತಾರೆ.
ದ್ವೇಷಕ್ಕೆ ಕಾರಣನೇ ಇಲ್ಲ. ಈ ಅನುಸಂಧಾನವನ್ನು ಮಾಡಿಕೊಂಡ್ರೆ ಯಾರೂ ಯಾರನ್ನೂ ದ್ವೇಷ ಮಾಡುವ ಪ್ರಮೇಯವೇ ಇಲ್ಲ. ವಸುದೈವ ಕುಟುಂಬಕಂ ಇದು. ನಿನ್ನೊಳಗಿರುವ ದೇವರು, ಅವನೊಳಗಿರುವ ದೇವರು, ಅವಳಲ್ಲಿರುವ ದೇವರು, ಇವರಲ್ಲಿರುವ ದೇವರು ಎಲ್ಲರೂ ಒಂದೇ ಅಂತ ತಿಳಿದವನೇ ಯೋಗಿ. ಅದನ್ನು ಮತ್ತೊಂದು ಮಾತಿನಿಂದ ಕೃಷ್ಣ ಗಟ್ಟಿ ಮಾಡ್ತಾನೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ. ಹೇ ಅರ್ಜುನ, ಯಾವ ಯೋಗಿಯು ಆತ್ಮೌಪಮ್ಯೇನ ಅಂತಂದರೆ ತನ್ನ ದೃಷ್ಟಾಂತದಿಂದ, ಅಂದ್ರೆ ತಾನೇ ಅವನಾಗಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ಟ ಅಂತೇಳಿ ಅಂತಂದ್ರೆ ಪ್ರಾಬ್ಲಮೇ ಬರೋದಿಲ್ಲ. ಇನ್ನೊಬ್ಬರಿಗೆ ನಾವು ಕಷ್ಟನೇ ಕೊಡೋದಿಲ್ಲ. ಅವಾಗ ಹಿರಿಯರು ಹೇಳಿದ ಮಾತನ್ನು ಕೇಳ್ತೀವಿ. ನೀವು ಆ ಜಾಗದೊಳಗಿದ್ದು ನೋಡಿದರೆ ನಿಮ್ಗೆ ಕಲ್ಪನಾ ಬರ್ತಿತ್ತು ಅಂತ ಹೇಳಿದ್ದನ್ನು ಕೇಳ್ತೀವಿ ನಾವು. ಅದು ಅನುಭವದ ಮಾತದು, ಅದು ಕೃಷ್ಣನ ಮಾತದು. ನಿಮ್ಮನ್ನು ಆ ಜಾಗದೊಳಗೆ ಇಟ್ಕೊಂಡು ನೋಡ್ರಿ. ಆತ್ಮೌಪಮ್ಯೇನ ಸರ್ವತ್ರ. ಯಾರಿಗಾದರೂ ಕಷ್ಟವನ್ನು ಕೊಡಬೇಕಾದಾಗ ನಿಮ್ಮನ್ನು ಆ ಜಾಗದೊಳಗೆ ಇಟ್ಕೊಂಡು ನೋಡ್ರಿ, ಅವಾಗ ಅವ್ರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತನ್ನೋದು ನಿಮಗೆ ಕಲ್ಪನೆ ಬರ್ತದೆ. ಸುಖಂ ವಾ ಯದಿ, ಸುಖವಾಗಲಿ ಅಥವಾ ದುಃಖಂ ವಾ, ದುಃಖವನ್ನೇ ಆಗಲಿ, ಸರ್ವತ್ರ ಸಮಂ, ಸರ್ವ ಪ್ರಾಣಿಗಳಲ್ಲಿಯೂ ಸಮವನ್ನಾಗಿ ಪಶ್ಯತಿ, ನೋಡುತ್ತಾನೆಯೋ ಸಹ ಆತನು ಪರಮಃ ಯೋಗಿ ಇತಿ ಮತಃ. ಅವನೇ ಉತ್ತಮವಾದಂತಹ ಯೋಗಿ ಅಂತನ್ನುವುದು ನನಗೆ ಸಮ್ಮತವಾಗಿದೆ. ಕೃಷ್ಣನಿಗೆ ಸಮ್ಮತವಾಗುವ ಹಂಗೆ ನಾವು ಇರಬೇಕು ಅಂತೇಳಂತಂದರೆ ನಮ್ಮ ಆ್ಯಟಿಟ್ಯೂಡ್ ಈ ರೀತಿಯಾಗಿ ಇರಬೇಕು, ನಮ್ಮ ಮನಸ್ಥಿತಿ ಈ ರೀತಿಯಾಗಿರಬೇಕು. ಇವ್ರು ನಮ್ಮವರು, ಇವ್ರು ನಮ್ಮವರಲ್ಲ, ಅವ್ರನ್ನ ಕಂಡ್ರೆ ಆಗ್ತದೆ, ಇವ್ರನ್ನ ಕಂಡ್ರೆ ಆಗೋದಿಲ್ಲ, ಅವರು ಶತ್ರುಗಳು, ಇವರು ಸಂಬಂಧಿಕರು, ಇವರ ಮಕ್ಕಳು, ಇವರು ಸೊಸೆಂದರು, ಇದು ಯಾವುದನ್ನೂ ವಿಚಾರ ಮಾಡದೇನೆ ಎಲ್ಲರೊಳಗಿರುವ ಪರಮಾತ್ಮ ಒಬ್ಬನೇ ಇದ್ದಾನೆ ಅನ್ನುವ ಏಕಚಿಂತನೆಯನ್ನು ಮಾಡ್ತಾ ಪರಮಾತ್ಮನನ್ನು ನಾವು ನೆನೆಸ್ತಾ ಇದ್ವಿ ಅಂತಂದರೆ ಅವನೇ ಉತ್ತಮವಾದ ಯೋಗಿ. ಅವನಿಗೇನೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೆಯ ಅಧ್ಯಾಯದ 33 ಹಾಗೂ 34ನೆಯ ಶ್ಲೋಕಗಳು. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅರ್ಜುನನಿಗೆ ಶ್ರೀಕೃಷ್ಣ ಯೋಗಿಯ ಲಕ್ಷಣಗಳನ್ನು, ಯೋಗದ ಸ್ವರೂಪವನ್ನು ಎಲ್ಲವನ್ನು ಹೇಳಿದ ನಂತರ
ಅರ್ಜುನ ಮತ್ತಷ್ಟು ಗೊಂದಲಕ್ಕೆ ಒಳಗಾಗ್ತಾನೆ. ಆ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳುವ ಉದ್ದೇಶದಿಂದ ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಹೇ ಮಧುಸೂದನ, ಮಧುನಾಮಕ ದೈತ್ಯನನ್ನು ಸಂಹರಿಸಿದಂತಹ ಕೃಷ್ಣನೇ, ಸಾಮ್ಯೇನ ಅಂತಂದರೆ ಪರಮಾತ್ಮನ ರೂಪಗಳು ನಿರ್ದೋಷಗಳೆಂದು ವಿಷಯೀಕರಿಸುವ ಯಾವ ಅಯಂ ಈ ಪ್ರಸಿದ್ಧವಾದ ಯೋಗ ಧ್ಯಾನರೂಪವಾದ ಉಪಾಯವು ತ್ವಯಾ ಪ್ರೋಕ್ತಃ ನಿನ್ನಿಂದ ಹೇಳಲ್ಪಟ್ಟಿದೆಯೋ ಅದರಿಂದ ಮನಸ್ಸಿಗೆ ಚಂಚಲತ್ವಾತ್ ಮನಸ್ಸು ಚಂಚಲವಾದದ್ದರಿಂದ ಏತಸ್ಯ ಸ್ಥಿರಾಂ ಸ್ಥಿತಿಂ ಅಹಂ ನ ಪಶ್ಯಾಮಿ ಮನಸ್ಸು ಚಂಚಲವಾದದ್ದರಿಂದ ಸ್ಥಿರವಾದ ಸ್ಥಿತಿಯನ್ನು ನನಗೆ ನೋಡಲಿಕ್ಕಾಗವಲ್ದು. ನೀನು ಹೇಳಿದೆ ನಿಜ, ಎಲ್ಲವನ್ನ ಬಿಟ್ಟು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಮನಸ್ಸನ್ನು ಫೋಕಸ್ಡ್ ಆಗಿ ಇಡಬೇಕು ಅಂತ ಹೇಳಿದೆ. ಏನು ಸುಮ್ಮನೆ ಬರ್ತದ ಅದು? ಮನಸ್ಸು ಫೋಕಸ್ ಮಾಡೋದು ಅಂತಂದರೆ ಸುಮ್ಮನೆ ಬರ್ತದ ಅದು? ಆ ಯೋಗವನ್ನು ಯಾವಾಗಲೂ ಮಾಡುವುದಕ್ಕೆ ಅವಕಾಶವಾಗೋದಿಲ್ಲ. ಇಟ್ ಈಸ್ ಮೈ ಒಪಿನಿಯನ್ ಅಂತ ಹೇಳ್ತಾನೆ ಅರ್ಜುನ. ನೀನು ಹೇಳಿದೆ, ಸಂಧ್ಯಾವಂದನೆ ಕೂತಾಗ, ದೇವ್ರ ಪೂಜೆ ಕೂತಾಗ, ಅಥವಾ ಧ್ಯಾನಕ್ಕ ಅಂತೇಳಿ ಯಾವುದೋ ಕ್ಲಾಸಿಗೆ ಹಚ್ಚಿರ್ತೀವಿ, ಮೆಡಿಟೇಷನ್ ಅಂತ ಮಾಡ್ತೀವಿ. ಅಂತಹ ಪ್ರಸಂಗದಲ್ಲಿ ಇಂತಹ ಧ್ಯಾನವನ್ನು ಮಾಡಬಹುದೇ ವಿನಃ 24/7 ಇಂತಹ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಐ ಫೀಲ್ ದಿಸ್. ಇದು ನನಗೆ ಅನ್ನಿಸ್ತದ. ಯಾಕೆ? ಹೇ ಕೃಷ್ಣ, ಮನಃ ಚಂಚಲಂ ಪ್ರಮಾಥಿ ಬಲವತ್, ಮನಸ್ಸು ಚಂಚಲವಾದದ್ದು, ಪ್ರಮಾಥಿ ದೇಹೇಂದ್ರಿಯಗಳಿಗೆ ಕ್ಷೋಭೆಯನ್ನುಂಟು ಮಾಡುವುದು, ಬಲವತ ಬಲಿಷ್ಠವಾದದ್ದು. ಬಲಿಷ್ಠವಾದದ್ದು ಅಂತ ಯಾಕೆ ಹೇಳಿಕತ್ತಾರೆ ಇಲ್ಲಿ ಅಂತಂದ್ರೆ, ವಿ ಕಾಂಟ್ ವಿನ್ ಇಟ್ ಈಸಿಲಿ. ಮನಸ್ಸನ್ನು ಸುಲಭವಾಗಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ಯಾವುದನ್ನು ಸುಲಭವಾಗಿ ಗೆಲ್ಲಬಹುದು ಅಂತಂದರೆ, ಯಾವುದು ವೀಕ್ ಅದನೋ ಅದನ್ನು ಸುಲಭವಾಗಿ ಗೆಲ್ಲಬಹುದು. ಯಾವುದು ಸ್ಟ್ರಾಂಗ್ ಇರ್ತದೋ ಅದನ್ನು ಸುಲಭವಾಗಿ ಗೆಲ್ಲಲಿಕ್ಕಾಗೋದಿಲ್ಲ. ಈ ಅರ್ಥದಲ್ಲಿ ಮನಸ್ಸು ಬಹಳ ಸ್ಟ್ರಾಂಗ್ ಅಂತ ಯಾಕೆ ಹೇಳಿಕತ್ತಾರ ಅಂತ ಹೇಳಂತಂದ್ರೆ, ಅದು ಬಹಳ ಜಯಿಸಲಿಕ್ಕೆ ಅಶಕ್ಯವಾದದ್ದರಿಂದ ಅದು ಬಲಿಷ್ಠವಾದದ್ದು. ದೃಢಂ, ದುರ್ವಿಷಯಗಳಲ್ಲಿ ಆಸಕ್ತವಾಗಿರುವುದರಿಂದ ಸಾಧು ವಿಷಯಗಳಲ್ಲಿ ಹೋಗುವುದಕ್ಕೆ ಅಶಕ್ಯವಾದದ್ದು. ಮನಸ್ಸಿನ ಸ್ವಭಾವ ಏನು ಗೊತ್ತಂದ್ರಿ, ಕೆಟ್ಟದ್ದಕ್ಕೆ ಭಾಳ ಲಘು ಅಟ್ರಾಕ್ಟ್ ಆಗ್ತದೆ, ಒಳ್ಳೆಯದಕ್ಕೆ ಭಾಳ ಲಘು ಅಟ್ರಾಕ್ಟ್ ಆಗೋದಿಲ್ಲ. ಒಳ್ಳೆಯದಕ್ಕೆ ಅಟ್ರಾಕ್ಟ್ ಆಗಬೇಕು ಅಂತ ಹೇಳಿ ಅಂತಂದರೆ ಕೆಟ್ಟದ್ದನ್ನೆಲ್ಲ ಬಿಟ್ಟ ಮೇಲೆ ಒಳ್ಳೆಯದಕ್ಕೆ ಬರಬೇಕು. ನಮ್ಮ ಹಣೆ ಬಾರ ಕೆಟ್ಟದ್ದು ಬಿಡೋದ್ರೊಳಗೆ ಇನ್ನೊಂದು ಕೆಟ್ಟದ್ದು ನಮಗೆ ಬಂದುಬಿಟ್ಟಿರ್ತದೆ. ಹೀಗಾಗಿ ಒಳ್ಳೆಯದ ಕಡೆಗೆ ಹೋಗೋದೇ ಇಲ್ಲ ಮನಸ್ಸು. ಅದನ್ನೇ ಹೇಳಿದರು, ದೃಢಂ, ಸಾಧು ವಿಷಯಗಳಲ್ಲಿ ಹೋಗುವುದಕ್ಕೆ ಅಶಕ್ಯವಾದದ್ದು. ಯಾಕೆ ಅಂದರೆ ದುರ್ವಿಷಯಗಳಲ್ಲಿ ಆಸಕ್ತವಾದದ್ದರಿಂದ. ತಸ್ಯ, ಆ ಮನಸ್ಸಿನ ನಿಗ್ರಹವನ್ನು ಅಂದರೆ ಸ್ವಾಧೀನಪಡಿಸಿಕೊಳ್ಳೋಣ. ವಾಯೋ ಇವ ಸುದುಷ್ಕರಂ, ವಾಯುವನ್ನ ನಿಗ್ರಹಣದಂತೆ ಅತ್ಯಂತ ಸುದುಷ್ಕರಂ, ಕಠಿಣವಾದದ್ದು. ಏನು ಹಿಂಗಂದ್ರೆ, ಪ್ರಾಣಾಯಾಮ ಮಾಡ್ತೀವಿ. ಪ್ರಾಣಾಯಾಮ ಮಾಡುವಾಗ ಕುಂಭಕದಲ್ಲಿ ನಾವು ಎಷ್ಟೊತ್ತಂಕ ವಾಯುವನ್ನು ಗಟ್ಟಿಯಾಗಿ ಹಿಡಿಬಹುದು. ವಾಯುವನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಹೆಂಗೆ ವಾಯುವನ್ನು ಕಂಟ್ರೋಲ್ ಮಾಡುವುದು ಕಷ್ಟವೋ ಹಾಗೆ ಮನಸ್ಸನ್ನೂ ಕೂಡ ಬಹಳತ್ತಿನ ತನಕ ಒಂದೇ ಕಡೆಗೆ ಇಡೋದು ಸುದುಷ್ಕರಂ, ಬಹಳ ದುಷ್ಕರವಾಗಿದೆ. ಇತಿ ಎಂದು ಅಹಂ ಮನ್ನೆ, ನನಗೆ ಹೀಗೆ ಅನ್ನಿಸ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕಾದಂತಹ ಮಾತು. ಮನಸ್ಸು ಬಹಳ ಚಂಚಲವಾದದೆ, ದುರ್ವಿಷಯಗಳಲ್ಲೇ ಅದು ಹೋಗ್ತದೆ. ಆದ್ದರಿಂದ ಒಳ್ಳೆಯ ವಿಷಯದಲ್ಲಿ ಅದು ಬರಲಿಕ್ಕೆ ಹಿಂದು ಮುಂದೆ ಮಾಡುತ್ತದೆ. ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂತ ನನಗನ್ನಿಸ್ತದೆ ಅನ್ನುವ ವ್ಯಾಕುಲತೆಯನ್ನು ಅರ್ಜುನ ಕೃಷ್ಣನ ಮುಂದೆ ತೋಡಿಕೊಂಡಾಗ ಅರ್ಜುನ ಇದಕ್ಕೂ ಕೂಡ ಉತ್ತರವನ್ನು ಕೊಡ್ತಾನೆ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೆಯ ಅಧ್ಯಾಯದ 35 ಹಾಗೂ 36ನೆಯ ಶ್ಲೋಕಗಳು.
ಶ್ರೀಭಗವಾನುವಾಚ ಅಸಂಶಯಂ ಮಹಾಬಾಹೋ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ವೈರಾಗ್ಯೇಣ ಚ ಗೃಹ್ಯತೆ ಅಸಂಯತಾತ್ಮನಾ ಯೋಗೋ ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇವ ಮೇ ಮತಿಃ ದುಷ್ಪ್ರಾಪ ಇವ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ ಶಕ್ಯೋ ವಾಪ್ತುಮುಪಾಯತಃ ಶ್ರೀಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಅರ್ಜುನನ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ. ಮನಸ್ಸು ಬಹಳ ಚಂಚಲವಾದದ್ದರಿಂದ ವಾಯುವನ್ನು ನಿಗ್ರಹ ಮಾಡುವುದು ಹೇಗೆ ಕಷ್ಟ ಸಾಧ್ಯವೋ ಹಾಗೆ ಮನಸ್ಸನ್ನು ನಿಗ್ರಹ ಮಾಡುವುದು ಕಷ್ಟ ಸಾಧ್ಯವಲ್ಲವೇ ಅನ್ನುವ ಪ್ರಶ್ನೆಯನ್ನು ಅರ್ಜುನ ಕೃಷ್ಣನಿಗೆ ಮಾಡಿದಾಗ ಕೃಷ್ಣ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಮಹಾಬಾಹೋ, ಹೇ ಮಹಾಬಲಶಾಲಿಯಾಗಿರ್ತಕ್ಕಂತಹ ಕೌಂತೆಯ ಅರ್ಜುನನೇ, ಮನಸ್ಸು ಚಲಂ ಚಂಚಲವಾದದ್ದು. ಆದ್ದರಿಂದಲೇ ಅಸಂಶಯಂ ಯಥಾ ಭವತಿ, ಸಂಶಯವಿಲ್ಲದೆ ನಿಶ್ಚಯವಾಗಿ ದುರ್ನಿಗ್ರಹಂ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಅಶಕ್ಯವಾದದ್ದು. ಹಿ ಅಡ್ಮಿಟ್ಸ್ ಇಟ್. ಕೃಷ್ಣ ಹೌದು ಅಂತ ಹೇಳ್ತಾನೆ. ಮನಸ್ಸನ್ನು ನಿಗ್ರಹ ಮಾಡೋದು ಸುಲಭ ಸಾಧ್ಯವಲ್ಲ, ಅದು ಕಷ್ಟ ಸಾಧ್ಯ. ಬಟ್ ಇಟ್ ಈಸ್ ಡಿಫಿಕಲ್ಟ್, ನಾಟ್ ಇಂಪಾಸಿಬಲ್ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ತೂ ಆದರೂ ಅಭ್ಯಾಸೇನ. ಅಭ್ಯಾಸೇನ ಅಂದರೆ ಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳುವ ಅಭ್ಯಾಸ ಮಾಡುವುದರಿಂದ ಚ ಮತ್ತು ವೈರಾಗ್ಯೇಣ. ವೈರಾಗ್ಯೇಣ ಗಂಧಾದಿ ವಿಷಯಗಳಲ್ಲಿ ಸ್ನೇಹವನ್ನು ಬಿಡುವುದರಿಂದ ಗೃಹ್ಯತೆ, ಅದನ್ನು ಸ್ವಾಧೀನಪಡಿಸ್ಕೊಳ್ಬಹುದು. ಮನಸ್ಸನ್ನು ನಾವು ನಿಗ್ರಹ ಮಾಡ್ಬೋದು ಅಂತಂದರೆ, ಇದು ಇವತ್ತು ನೀವು ಭಗವದ್ಗೀತಾ ಪ್ರವಚನ ಕೇಳಿದ್ರಿ, ನಾಳಿನಿಂದ ಮನಸ್ಸು ನಿಮ್ಮ ಕಂಟ್ರೋಲ್ನೊಳಗೆ ಬಂದ್ಬಿಡ್ತು ಅಂತಂದ್ರೆ ಅಲ್ಲ. ಕ್ರಮವಾಗಿ ಒಂದೊಂದು ಹಂತದಲ್ಲಿ ಒಂದೊಂದು ದಿವಸ ಅದನ್ನು ಹೆಚ್ಚಿಗೆ ಮಾಡ್ಕೋತ ಹೋಗಬೇಕು. ಆಗ ಅದು ದಿನನಿತ್ಯದಲ್ಲಿ ನಾವು ಮಾಡ್ತಾ ಹೋದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್ ಅಂತ ಹೇಳಿದ ಹಾಗೆ ಅಭ್ಯಾಸೇನತು ಕೌಂತೆಯ, ಅಭ್ಯಾಸದಿಂದ ಮೇಲಿಂದ ಮೇಲೆ ಅದನ್ನು ನಾವು ಅನ್ನೋದರಿಂದ. ಈಗ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನಿಗೆ ಮಗ್ಗಿ ಪಾಠ ಹೇಳಿಕೊಡ್ತಾರೆ, ಒಂದೇ ದಿವಸಕ್ಕೆ ಅದು ಬಂದು ಬಿಡೋದಿಲ್ಲ. ಅವನು ಮೇಲಿಂದ ಮೇಲೆ ಅದನ್ನು ಅಂತ ಇದ್ದರೆ ಮಾತ್ರ ಅವನಿಗೆ ಅದು ಕಂಠಪಾಠವಾಗ್ತದೆ. ನಮಗೆ ಗೊತ್ತಿಲ್ಲದೇನೆ ಇದನ್ನು ನಾವು ನಮ್ಮ ಜೀವನದಲ್ಲೇ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಊಟಕ್ಕೆ ಕೂತಿರ್ತೀವಿ, ರಾತ್ರಿ ಹೊತ್ತು ಊಟ ನಡೆದಿರ್ತದೆ, ಪಕ್ಕನೆ ಕರೆಂಟ್ ಹೋಗ್ತದೆ, ಬೇರೆ ಯಾವುದೂ ವಸ್ತುವನ್ನು ನಾವು ಹುಡುಕಬೇಕಾದಾಗ ಮಹಾಪ್ರಯತ್ನ ಮಾಡಿ ಇಷ್ಟು ಹೆಜ್ಜಿಗಲ್ಲಿ ಇಷ್ಟು ಹೆಜ್ಜಿಗೆ ಇಲ್ಲಿ ಅಂತೇಳಿ ಹೋಗಿ ಆ ವಸ್ತುವನ್ನು ಹಿಡ್ಕೊಳ್ಬೇಕು. ಆದರೆ ಊಟಕ್ಕೆ ಕೂತಾಗ ಕೈ ನೇರವಾಗಿ ಬಾಯಿಗೆ ಹೋಗ್ತದೆ,
ಕಣ್ಣಿಗೆ ಹೋಗ್ತದ, ಮೂಗಿಗೆ ಹೋಗ್ತದ, ಕಿವಿಗೆ ಹೋಗ್ತದ? ಎಲ್ಲೂ ಹೋಗೋದಿಲ್ಲ. ಕೈ ನೇರವಾಗಿ ಬಾಯಿಗೆ ಯಾಕೆ ಹೋಗ್ತದೆ ಅಂತೇಳಂತಂದರೆ ವಿ ಹ್ಯಾವ್ ಪ್ರಾಕ್ಟೀಸ್ಡ್ ಇಟ್. ಹಾಗೆ ಮನಸ್ಸು ನಿಗ್ರಹ ಮಾಡ್ಕೊಳ್ಬೇಕು ಅಂತ ಹೇಳಂತಂದರೆ ಒಂದೇ ದಿವಸದಲ್ಲಿ ಆಗೋದಿಲ್ಲ. ಅದು ವೈರಾಗ್ಯ, ವಿಷಯಗಳ ವೈರಾಗ್ಯ ಬೇಕು, ಹಾಗೂ ಪ್ರಾಕ್ಟೀಸು ಮೇಲಿಂದ ಮೇಲೆ ಆಗಬೇಕು. ಅಂದಾಗ ಮಾತ್ರ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾ ಕೃಷ್ಣ ಮತ್ತೊಂದು ಮಾತನ್ನು ಹೇಳ್ತಾನೆ. ಅಸಂಯತಾತ್ಮನ, ಸ್ವಾಧೀನವನ್ನು ಮಾಡಿಕೊಳ್ಳದೆ ಇರುವ ಮನಸ್ಸು ಉಳ್ಳವನಿಂದ ಯೋಗ ಧ್ಯಾನವು ದುಷ್ಪ್ರಾಪ, ಹೊಂದುವುದಕ್ಕೆ ಅಶಕ್ಯವಾದದ್ದು. ಸೊ ಯಾವ ವ್ಯಕ್ತಿ ಯೋಗಿ ಆಗಬೇಕು ಅಂತ ಇದ್ದಾನೋ ಅವನ ಬೇಸಿಕ್ ಕ್ವಾಲಿಫಿಕೇಶನ್ ಏನು ಅಂತಂದರೆ ಹಿ ಹ್ಯಾಸ್ ಟು ಕಂಟ್ರೋಲ್ ಹಿಸ್ ಮೈಂಡ್. ಅವನ ಮನಸ್ಸನ್ನು ಅವನು ನಿಗ್ರಹ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನಮಗೆ ಪರಮಾತ್ಮನನ್ನು ನೋಡಲಿಕ್ಕೆ ಆಗೋದೇ ಇಲ್ಲ. ವಶ್ಯತಾತ್ಮನ, ಸ್ವಾಧೀನವಾದ ಮನಸ್ಸುಳ್ಳ ಯತತಾತು, ಪ್ರಯತ್ನವನ್ನು ಮಾಡುವವನಿಂದಾಗಲಾರದು. ಯೋಗ ಧ್ಯಾನವು ಉಪಾಯತಃ, ಅಭ್ಯಾಸ ವೈರಾಗ್ಯ ರೂಪವಾದ ಉಪಾಯದಿಂದ ಅವಾಪ್ತುಂ, ಹೊಂದುವುದಕ್ಕೆ ಶಕ್ಯವಾಗ್ತದೆ. ಇತಿ ಮೇ ಮತಿ. ಕೃಷ್ಣನ ಸೌಜನ್ಯ ನೋಡ್ರಿ, ಹಿಂಗೆ ನನಗನ್ನಿಸ್ತದೆ, ಇದು ನನ್ನ ಅಭಿಪ್ರಾಯ. ಇತಿ ಮೇ ಮತಿ, ಈ ರೀತಿಯಾಗಿ ನನಗನ್ನಿಸ್ತದೆ ಅಂತ ಕೃಷ್ಣ ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಶಾರ್ಟ್ಕಟ್ ಇಲ್ಲ. ಇದನ್ನು ವೈರಾಗ್ಯವನ್ನು ತಗೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆವಾಗೇನೆ ಮನಸ್ಸು ನಿಗ್ರಹವಾಗ್ತದೆ ಅನ್ನುವ ಮಾತನ್ನು ಅರ್ಜುನನಿಗೆ ಮನವರಿಕೆ ಮಾಡಿಕೊಡ್ತಾನೆ. ಅಷ್ಟಾಗಿಯೂ ಅರ್ಜುನನ ಪ್ರಶ್ನೆ ಮತ್ತೊಂದು ಉಳಿತದೆ. ಆಯುಷ್ಯನೇ ಕಮ್ಮಿ ಅದ, ನೀನು ಹೇಳಿದಂಗೆ ಪೂರ್ಣವಾದ ಸಾಧನ ಇದೇ ಆಯುಷ್ಯದೊಳಗೆ ನಮಗೆ ಮಾಡ್ಲಿಕ್ಕೆ ಆಗಬೇಕಲ್ಲ, ಅರ್ಧಕ್ಕೆ ಬಿಡೋದ್ರ ಬದಲಿ ನಾವು ಮಾಡೋದೇ ಬಿಡೋದು ಚಲೋ ಅಲ್ಲ ಅಂತ ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳನ್ನು ಇವತ್ತಿನ ಜನರು ಕೇಳ್ತಾರೆ. ಮಾಡಿದರೆ ಪರ್ಫೆಕ್ಟ್ ಮಾಡ್ಬೇಕ್ರಿ, ಇಲ್ಲ ಅಂತಂದ್ರೆ ಮಾಡಬಾರದ್ರಿ. ಇಂತಹ ಪ್ರಶ್ನೆಯನ್ನೇ ಅರ್ಜುನ ನಾಳಿನ ಸಂಚಿಕೆಯಲ್ಲಿ ಕೇಳ್ತಾ ಇದ್ದಾನೆ. ನಾಳೆ 3 ಶ್ಲೋಕಗಳಲ್ಲಿ ಅರ್ಜುನನ ಪ್ರಶ್ನೆ ಬರ್ತಾ ಇದ್ದುದರಿಂದ ನಾಳಿನ ದಿವಸ ನಾವು 3 ಶ್ಲೋಕಗಳನ್ನು ನೋಡೋಣ. ಅಸ್ಮದ್ಗುರು ಅಂತರ್ಗತ, ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ, ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ, ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೆಯ ಅಧ್ಯಾಯದ 37, 38, 39ನೆಯ ಶ್ಲೋಕಗಳು. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚ್ಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಕಚ್ಚಿನ್ನೋ ಭಯವಿಭ್ರಷ್ಟಃ ಛಿನ್ನಾಭ್ರಮಮಿವ ನಶ್ಯತಿ. ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಏತನ್ಮೇ ಸಂಶಯಂ ಕೃಷ್ಣ ಚೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತ್ತ ನ ಹ್ಯುಪಪದ್ಯತೆ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ
ಯೋಗಾಚ್ಛಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ ಕಚ್ಛಿನ್ನೋ ಭಯ ವಿಭ್ರಷ್ಟಚ್ಛಿನ್ನಾ ಭ್ರಮಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ ಏತನ್ಮೇ ಸಂಶಯಂ ಕೃಷ್ಣ ಚೇತ್ತುಂ ಅರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನ ಹ್ಯುಪಪದ್ಯತೆ. ಅರ್ಜುನನಿಗೆ ಮತ್ತೆ ಸಂಶಯ ಬಂದಿದೆ. ಶ್ರೀಕೃಷ್ಣ ಪರಮಾತ್ಮ ಧ್ಯಾನದ ಪ್ರಕ್ರಿಯೆ, ಧ್ಯೇಯವಾದ ವಸ್ತು, ಧ್ಯಾನ ಮಾಡಬೇಕಾದಾಗ ಇರುವ ಅವಸ್ಥೆ, ಇವುಗಳನ್ನೆಲ್ಲ ಉಪದೇಶ ಮಾಡಿದ. ಆಗ ಅರ್ಜುನನಿಗೆ ಬಂದ ಸಂಶಯ ಏನು ಅಂತಂದರೆ, ಎಲೈ ಕೃಷ್ಣ, ಅಯತಿಹಿ ಪ್ರಯತ್ನ ಮಾಡದಿರುವ ಶ್ರದ್ಧೆಯಿಂದ ಅಂದರೆ ಆಸ್ತಿಕ್ಯ ಬುದ್ಧಿಯಿಂದ ಉಪೇತಃ ಕೂಡಿಕೊಂಡ ಮನುಷ್ಯನು ಯೋಗಾತ್ ಧ್ಯಾನದಿಂದ ಚಲಿತಮಾನಸಃ ಅಂದರೆ ಬಿಟ್ಟು ಹೋದ ಮನಸ್ಸುಳ್ಳವನಾಗಿ ಯೋಗ ಸಂಸಿದ್ಧಿಂ ಯೋಗದ ಪೂರ್ಣತೆಯನ್ನು ಅಪ್ರಾಪ್ಯ ಹೊಂದದೆಯೇ ಕಾಂ ಯಾವ ಗತಿಯನ್ನು ಗಚ್ಚತಿ ಹೊಂದುತ್ತಾನೆ. ಅವನ ಅಭಿಪ್ರಾಯ, ಅರ್ಜುನನ ಅಭಿಪ್ರಾಯ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಇದ್ದಾನ, ಅವನು ಆಸ್ತಿಕನೂ ಇದ್ದಾನ, ಅವನಿಗೆ ಶ್ರದ್ಧೆನೂ ಅದ, ನೀನು ಹೇಳಿದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಧ್ಯಾನ ಮಾಡ್ತಾನೂ ಕೂತಾನ. ಆದರೆ ಆ ಎಂಡ್ ಪಾಯಿಂಟ್ ಮುಟ್ಟೋದ್ರೊಳಗಾಗೆ ಅವನ ಜೀವನ ಮುಗಿದು ಹೋಗ್ಬಿಡ್ತು ಅಂತ ಹೇಳಂತಂದರೆ ಅವನ ಹಣೆ ಬಾರಿ ಏನು? ಯಾಕಂತಂದರೆ ಆಯುಷ್ಯ ಅಂತನ್ನುವುದು, ಜೀವನ ಅಂತನ್ನುವುದು ನೀರಿನ ಮೇಲಿನ ಗುಳ್ಳಿ ಇದ್ದಂಗೆ, ಯಾವಾಗ ಪಟ್ ಅಂತ ಹೋಗಿಬಿಡ್ತದ ಗೊತ್ತಾಗೋದಿಲ್ಲ. ಹೀಗಾಗಿ ಅವನಿಗೆ ದೊಡ್ಡ ಟೆನ್ಷನ್ನು. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ವಿಚಾರ ಮಾಡಿ ಸ್ಟಾರ್ಟ್ ಮಾಡೋಣಂತ. ಒಮ್ಮೆ ಸ್ಟಾರ್ಟ್ ಮಾಡಿದ ಮೇಲೆ ಪೂರ್ಣ ಆಗಲಿಲ್ಲ ಅಂತ ಹೇಳಂತಂದರೆ, ಅರ್ಧಂಬರ್ಧ ಆಯಿತು ಅಂತಂದರೆ ಅರ್ಧ ಆದವನು ಹಣೆ ಬಾರಿ ಏನು ಅಂತ ಪ್ರಶ್ನೆ. ಅದಕ್ಕೆ ಮತ್ತೆ ಕೇಳ್ತಾನವನು, ಹೇ ಮಹಾಬಾಹೋ, ಎಲೈ ಕೃಷ್ಣನೇ, ಉಭಯ ವಿಭ್ರಷ್ಟ ಅಂತಂದರೆ ಮೋಕ್ಷಕ್ಕೆ ಸಾಧನವಾದಂತಹ ಧ್ಯಾನ ಪೂರ್ತಿಯಾಗದೇ ಇರುವುದರಿಂದ ಮೋಕ್ಷದಿಂದಲೂ ವಂಚಿತನಾದ, ಸ್ವರ್ಗಾದಿ ಫಲಗಳಿಗೆ ಸಾಧಕವಾದ ಯಾಗಾದಿಗಳನ್ನು ಮಾಡದೇ ಇರುವುದರಿಂದ ಸ್ವರ್ಗಾದಿ ಫಲಗಳಿಂದಲೂ ವಂಚಿತನಾದ. ಈಗ ನಿನ್ನ ಮಾತನ್ನು ಕೇಳಿಕೊಂಡು ನಿಷ್ಕಾಮ ಕರ್ಮವಾದಂತಹ ನಾನು ಧ್ಯಾನವನ್ನು ಮಾಡ್ತಾ ಕೂತೆ, ಹೋಮ ಹವನ ಬಿಟ್ಬಿಟ್ಟೆ. ನಾನು ಯಾಕೆ ಹೋಮ ಹವನವನ್ನು ಮಾಡಲಿಲ್ಲ ಅಂತೇಳಂತಂದ್ರೆ, ಹೋಮ ಹವನ ಮಾಡೋದರಿಂದ ಸ್ವರ್ಗ ಸಿಗ್ತದೆ, ಧ್ಯಾನ ಮಾಡೋದರಿಂದ ಮೋಕ್ಷ ಸಿಗ್ತದೆ ಅಂತ ಹೇಳಿದ್ದಕ್ಕೆ ನಾನು ಹೋಮ ಹವನವನ್ನು ಬಿಟ್ಟೆ, ಧ್ಯಾನ ಮಾಡ್ತಾ ಕೂತೆ. ಧ್ಯಾನನೂ ಪೂರ್ಣ ಆಗೋದ್ರೊಳಗಾಗಿ ನಾನು ಸತ್ತು ಹೋದೆ. ಆವಾಗ ಸ್ವರ್ಗನೂ ಇಲ್ಲ, ಇತ್ಲಾಗ ಮೋಕ್ಷನೂ ಇಲ್ಲ. ತಥೋಭ್ರಷ್ಟನಾಗಿ ಬಿಡ್ತೇನಲ್ಲ ನಾನು. ಅಪ್ರತಿಷ್ಠ ಆಶ್ರಯರಹಿತನಾಗಿ ಬ್ರಹ್ಮಣ ಪರಮಾತ್ಮನ ಪಥಿ ಮಾರ್ಗದಲ್ಲಿ ಮೂಢನಾಗಿ ಅಂದರೆ ಪರಮಾತ್ಮನ ಪ್ರಾಪ್ತಿಗೆ ಉಪಾಯರಹಿತನಾಗಿ ಛಿನ್ನಾಭ್ರಮಂ ಇವ ವಾಯುವಿನಿಂದ ಛಿನ್ನ ಭಿನ್ನವಾಗಿ ಮಾಡಲ್ಪಟ್ಟ ಮೇಘದಂತೆ. ಎಂತಹ ದೃಷ್ಟಾಂತದ ನೋಡ್ರಿ. ನನ್ನ ಅವಸ್ಥೆ ಹೆಂಗಾಗಿ ಬಿಡ್ತದಂತಂದ್ರೆ ನುಚ್ಚು ನೂರಾಗಿ ಹೋಗ್ಬಿಡ್ತೀನಿ ನಾನು. ನಶ್ಯತಿ ಕಚ್ಚಿತ ನಾಶ ಹೊಂದುತ್ತಾನೆಯೋ, ನರಕಾದ್ಯನರ್ಥಗಳನ್ನು ಹೊಂದುತ್ತಾನೆ. ಏನಾಗ್ತದ ಅವನಿಗೆ? ನರಕಕ್ಕೆ ಹೋಗ್ತಾನೋ ಅಥವಾ ಅವನ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ತದೋ? ಕಚ್ಚಿತ್ ಅಥವಾ ನ ಪಶ್ಯತಿ ಅಂದ್ರೆ ನಾಶ ಹೊಂದದೇ ಇರುವನೋ. ಸಂಶಯಂ, ಈ ಸಂಶಯವನ್ನು ಅಶೇಷತಃ ಸಂಪೂರ್ಣವಾಗಿ ಛೇತ್ತುಂ ನಾಶ ಮಾಡುವುದಕ್ಕೆ ಅರ್ಹಸಿ, ಪರಮಾತ್ಮ ನೀನು ಸಮರ್ಥನಾಗಿರುತ್ತೀಯಾ. ತ್ವದನ್ಯಃ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಕೂಡ ಅಸ್ಯ ಸಂಶಯಸ್ಯ ಛೇತ್ತ ನ ಉಪಪದ್ಯತೆ.
ನಿನ್ನನ್ನು ಬಿಟ್ಟು ಬೇರೆ ಯಾರೂ ಈ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥರಲ್ಲ. ಆದ್ದರಿಂದ ನೀನೇ ಈ ಸಂಶಯವನ್ನು ಪರಿಹಾರ ಮಾಡು ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಯಾಕೆ ಭಗವದ್ಗೀತಾ ಇದು ಮ್ಯಾನೇಜ್ಮೆಂಟನ್ನು ಕಲಿಸ್ಕೊಡ್ತದೆ ಅಂತ ಹೇಳಂತಂದರೆ, ಯಾವುದಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಯ ಮನುಷ್ಯನ ಅವಸ್ಥಾ ಹಿಂಗಿರ್ತದೆ. ನಾನು ಸ್ಟಾರ್ಟ್ ಮಾಡ್ತೇನೆ ಅಂತಂದಮೇಲೆ ಪೂರ್ಣ ಮುಟ್ಲಿಲ್ಲ ಅಂತಂದ್ರೆ ಹೆಂಗೆ? ನಾನು ಕೆಲವು ಮಂದಿ ಮಾತಾಡೋದನ್ನು ನೋಡೀನಿ. ಯಾವುದಾದ್ರೂ ಕಾರ್ ತೊಗೊಳ್ತಾರೆ, ಬೈಕ್ ತೊಗೊಂಡು ಬಂದ ಕೂಡಲೇ ಕೇಳ್ತೀನಿ ಅವರಿಗೆ, ಅದನ್ನೇ ಯಾಕೆ ತೊಗೊಳ್ಳಿಲ್ಲ, ಇದನ್ನೇ ಯಾಕೆ ತೊಗೊಂಡ್ರಿ ಅಂತ ಕೇಳಿದಾಗ ಅವ್ರು ಹೇಳೋದೇನು ಅಂತಂದರೆ, ಇಲ್ರಿ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ಆ ಕಾರನ್ನು ಗಾಡಿಯನ್ನು ಇಟ್ಕೊಂಡು ಹೊಡಿಲಿಕ್ಕಂತೇಳಿ ತೊಗೋತೀವೋ ಅಥವಾ ಮತ್ತೆ ಮಾರ್ಲಿಕ್ಕಂತ ತೊಗೊಳ್ತೀವೋ ನಾವು? ಅಂದ್ರೆ ಪ್ರಾರಂಭ ಮಾಡುವಾಗಲೇ ನಮಗೆ ಇಂತಹ ಸ್ವಭಾವ ಇತ್ತು ಅಂತ ಹೇಳಂತಂದರೆ ನಮ್ಮ ಕಡೆಯಿಂದ ಏನು ಸಾಧನ ಮಾಡಲಿಕ್ಕಾಗ್ತದೆ? ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ಹೇಳಂತಂದರೆ ನಿನ್ನ 100% ನೀನು ಕೊಡೋದು ಇಟ್ಕೋ. ಅಲ್ಲಿ ನಿನ್ನ 100% ನೀನು ಕೊಟ್ಟಿ ಅಂತ ಹೇಳಂತಂದರೆ ನಿನ್ನ ಪರಿಶ್ರಮಕ್ಕೆ ತಕ್ಕಂತಹ ಫಲ ನಿನಗೆ ಸಿಕ್ಕೇ ಸಿಗುತ್ತದಲ್ಲಿ. ಅದನ್ನು ಬಿಟ್ಟು ನಾನು ಪೂರ್ಣ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಂತಂದ್ರೆ, ಅರ್ಧಕ್ಕೆ ನಿಂತು ಬಿಡ್ತು ಅಂತ ಹೇಳಂತಂದ್ರೆ, ಅವ್ರ ಕೈ ಕೊಟ್ರಂದ್ರೆ ಇವ್ರ ಕೈ ಕೊಟ್ಟರು, ಇಂತಹ ಅಳುಬುರುಕ ಜನರನ್ನು ಎಲ್ಲಿಯೂ ಏನೂ ಸಾಧನ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅರ್ಜುನನಿಗೆ ಬಂದ ಪ್ರಶ್ನೆ ಇವತ್ತಿನ ಸ್ಟಾರ್ಟಪ್ ಕಂಪನಿಗಳಿಗೆ ಇರುವ ಪ್ರಶ್ನೆ. ಅದಕ್ಕೆ ಏನು ಉತ್ತರ ಕೊಡ್ತಾನೆ ಕೃಷ್ಣ ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯದ 40 ಹಾಗೂ 41ನೆಯ ಶ್ಲೋಕಗಳು. ಶ್ರೀ ಭಗವಾನುವಾಚ ಪಾರ್ಥನೈವೇಹನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಃ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಶ್ರೀಭಗವಾನುವಾಚ ಪಾರ್ಥನೈವೇಹನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಃ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಅರ್ಜುನನ ಸಂದೇಹ ಪ್ರಾರಂಭ ಮಾಡಿದ್ದು ಪೂರ್ಣ ಆಗದೆ ಮಧ್ಯದಲ್ಲೇ ನಿಂತು ಹೋಗಿಬಿಡ್ತು ಅಂತಂದರೆ ಅವನು ಹಿತೋಭ್ರಷ್ಟಸ್ತತೋಭ್ರಷ್ಟನಾಗಬೇಕಾಗ್ತದಲ್ಲ ಅಂತನ್ನುವ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಪಾರ್ಥ, ಎಲೆ ಅರ್ಜುನನೇ, ತಸ್ಯ ಅಂದರೆ ನೀನು ಹೇಳಿದ ಹಾಗೆ ಯೋಗದಿಂದ ಭ್ರಷ್ಟನಾದ ಆ ಮನುಷ್ಯನಿಗೆ ಇಹ ಈ ಲೋಕದಲ್ಲಿ ವಿನಾಶವು ಅಂದರೆ ಇಷ್ಟವಾದ ಪದಾರ್ಥಗಳನ್ನು ಹೊಂದದೆ ಅನಿಷ್ಟವಾದ ಪದಾರ್ಥಗಳನ್ನು ಹೊಂದುವುದು ನ ವಿದ್ಯತೆ. ಅರ್ಧಕ್ಕೆ ನಿಂತು ಅವನು ಯೋಗಭ್ರಷ್ಟನಾದ ಅಂತ ಹೇಳಂತಂದರೆ ಅವನಿಗೆ ಅದರಿಂದ ಏನೂ ತೊಂದರೆ ಆಗುವುದಿಲ್ಲ. ನ ವಿದ್ಯತೆ ಏವ, ಅವನಿಗೆ ಅಂಥದ್ದೇನೂ ತೊಂದರೆ ಆಗೋದೇ ಇಲ್ಲ. ಅಮೂತ್ರ ಅಂದ್ರೆ
ಪರಲೋಕದಲ್ಲಿ ಕೂಡ ವಿನಾಶವು ನ ವಿದ್ಯತೆ, ಅವನಿಗೆ ಅಲ್ಲಿಯೂ ಪರಲೋಕದಲ್ಲಿಯೂ ಅವನಿಗೆ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ, ತಾತ ಎಲೆ ಅರ್ಜುನನೇ, ಕಲ್ಯಾಣಕೃತ್, ಯಾರು ಮಂಗಳಕರವಾದಂತಹ ಧ್ಯಾನವನ್ನು ಕೆಲವು ಕಾಲ ಆದರೂ ಮಾಡಿರ್ತಾನೋ ಅವನಿಗೆ ಕಶ್ಚಿತ್, ಯಾವ ಮನುಷ್ಯನೂ ದುರ್ಗತಿಂ ಕಷ್ಟಸ್ಥಿತಿಯನ್ನು ನ ಗಚ್ಚತಿ, ಹೊಂದುವುದಿಲ್ಲ. ಹಿ ಅಂತನ್ನುವುದು ನಿಶ್ಚಯವು. ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದಾಗ ಮಾಡಿಬಿಡ್ರಿ. ನಮಗೆ ಪೂರ್ಣ ಮಾಡಲಿಕ್ಕಾಗೋದಿಲ್ಲ, ಅರ್ಧಕ್ಕೆ ಬಿಟ್ವಿ ಅಂಥೇಳಿ ಅಂತಂದ್ರೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡಿರ್ತೀವೋ ಅಷ್ಟರ ಪುಣ್ಯ ನಮಗೆ ಇದ್ದೇ ಇರ್ತದೆ. ಮತ್ತು ಒಳ್ಳೆಯದನ್ನು ಮಾಡಿದವರಿಗೆ ಕೆಟ್ಟದ್ದು ಅಂತನ್ನೋದು ಎಂದಿಗೂ ಆಗೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳುವ ಮಾತೇನು ಅಂತಂದರೆ, ಒಳ್ಳೆಯವರಿಗೆ ಒಳ್ಳೆಯದು, ಕೆಟ್ಟವರಿಗೆ ಕೆಟ್ಟದ್ದೇ ಆಗಬೇಕು. ಒಳ್ಳೆಯವರಿಗೆ ಕೆಟ್ಟದ್ದಾಗ್ಯದಂತಂದರೂ ಅದು ಟೆಂಪ್ರವರಿ, ಕೆಟ್ಟವರಿಗೆ ಒಳ್ಳೆಯದಾಗ್ಯದಂತ ಹೇಳಂತಂದರೂ ಅದು ಟೆಂಪ್ರವರಿ. ಎಂಡ್ ಆಫ್ ದ ಡೇ ಒಳ್ಳೆಯವರಿಗೆ ಒಳ್ಳೆಯದೇ ಆಗ್ತದೆ, ಕೆಟ್ಟವರಿಗೆ ಕೆಟ್ಟದ್ದೇ ಆಗ್ತದೆ ಅಂತ ಹೇಳಿ, ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ. ಯೋಗಭ್ರಷ್ಟ, ಯೋಗವನ್ನು ಮಾಡುತ್ತಾ ಅದನ್ನು ಬಿಟ್ಟಂತಹ ಮನುಷ್ಯ ಪುಣ್ಯಕೃತಾನ್, ಸ್ವರ್ಗಾದಿ ಲೋಕಗಳನ್ನು ಪ್ರಾಪ್ಯ ಹೊಂದಿ, ತತ್ರ ಆ ಲೋಕದಲ್ಲಿ ಶಾಶ್ವತೀ ಅನೇಕಗಳಾದ ಸಮಾಹ ವರ್ಷಗಳವರೆಗೂ ಉಷಿತ್ವ ವಾಸ ಮಾಡಿ, ಅಂದರೆ ಪುಣ್ಯ ಇದ್ದದ್ದಕ್ಕೆ ಅವನು ಮರಣ ಹೊಂದಿದ ನಂತರ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ಪುಣ್ಯ ಇದ್ದದ್ದಕ್ಕೇನೆ ಸುಖವನ್ನು ಅನುಭವಿಸ್ತಾನೆ. ಸುಖವನ್ನು ಅನುಭವಿಸಿ ಮತ್ತೆ ಮನುಷ್ಯನಾಗಿ ಹುಟ್ಟುವಾಗ ಈ ಸಲ ಮಾತ್ರ ಅವನು ಶ್ರೀಮತಾಂ ಗೇಹೇ ಅಭಿಜಾಯತೆ, ಭಾರೀ ಶ್ರೀಮಂತರ ಮನೆಯೊಳಗೆ ಹುಟ್ಟಿ ಅವನು ಎಲ್ಲ ಸುಖಗಳನ್ನು ಅನುಭವಿಸ್ತಾನಂತೆ. ಸೊ ಯೋಗ ಪೂರ್ಣ ಆಯಿತು ಅಂಥೇಳಂತಂದರೆ ನಮಗೆ ಮೋಕ್ಷನೇ ಸಿಗುತ್ತದೆ. ಯೋಗ ಪೂರ್ಣ ಆಗಲಿಲ್ಲ, ನಾವು ಯೋಗಭ್ರಷ್ಟರಾದ್ವಿ, ನಡಬರ್ಕೆ ಬಿಟ್ವಿ ಅಂಥೇಳಂತಂದರೆ ಸ್ವರ್ಗಾದಿಗಳು ಸಿಗ್ತವೆ. ಸ್ವರ್ಗಾದಿಗಳಲ್ಲಿ ಸುಖವನ್ನು ಅನುಭವಿಸಿ ಮತ್ತೆ ನಾವು ಭೂಮಿ ಮೇಲೆ ಹುಟ್ಟುವಾಗ ಶ್ರೀಮಂತರ ಮನೆಯೊಳಗೆ ಹುಟ್ಟಿ ಎಲ್ಲ ಸುಖಗಳನ್ನು ನಾವು ಅನುಭವಿಸ್ತೀವಂತೆ. ಇನ್ನೊಂದು ರೀತಿಯಿಂದಲೂ ನಾವು ಹುಟ್ಟಬಹುದು. ಬರೇ ಶ್ರೀಮಂತರ ಮನೆಯೊಳಗೆ ಹುಟ್ಟುವುದು ಒಂದೇ ಹೇಳಿಲ್ಲ ಕೃಷ್ಣ, ಇನ್ನೊಬ್ಬರ ಮನೆಯೊಳಗೂ ಹುಟ್ಟಬಹುದು. ಅದು ಯಾರ ಮನೆ ಅಂತನ್ನುವುದನ್ನು ನಾಳಿನ ದಿವಸ ನೋಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯದ 42 ಹಾಗೂ 43ನೆಯ ಶ್ಲೋಕಗಳು. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ
ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಶ್ರೀಕೃಷ್ಣ ಪರಮಾತ್ಮ ಯೋಗಭ್ರಷ್ಟರಾದವರ ವಿಚಾರವನ್ನು ಹೇಳ್ತಾ ಮುಂದುವರಿಸ್ತಾನೆ. ಅರ್ಧದಲ್ಲಿ ಯೋಗ ನಿಂತು ಹೋಯಿತು ಅಂತಂದರೆ ಅವನು ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯೊಳಗೆ ಹುಟ್ಟುತ್ತಾನೆ, ಅಥವಾ ಯೋಗಿನಾಮೇವ ಕುಲೇ ಭವತಿ. ಧೀಮತಾಂ ಯೋಗಿನಾಂ ಕುಲೇ ಭವತಿ. ಧೀಮತಾಂ ಅಂತಂದರೆ ಧೀ ಅಂತಂದರೆ ಬುದ್ಧಿ, ಧೀಮತಾಂ ಅಂತಂದರೆ ಬುದ್ಧಿವಂತರಾದ ಅಥವಾ ಪಂಡಿತರಾದ, ಯೋಗಿನಾಂ ಯೋಗಿಗಳ ಅರ್ಥಾತ್ ಒಳ್ಳೆಯ ಜ್ಞಾನಿಗಳು ಆಗಿ ಹೋದಂತಹ ಮನೆತನದಲ್ಲಿ ಕುಲೇ ಏವ ಭವತಿ ವಂಶದಲ್ಲೇನೆ ಹುಟ್ಟುತ್ತಾನೆ. ಲೋಕೆ ಲೋಕದಲ್ಲಿ ಈದೃಶಾಂ ಇಂತಹ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಟುವುದು ಅಥವಾ ಜ್ಞಾನಿಗಳ ಮನೆಯಲ್ಲಿ ಹುಟ್ಟುವುದು ಅನ್ನೋದೇನಿದೆಯೋ ಅದು ದುರ್ಲಭತರಂ, ಅತ್ಯಂತ ದುರ್ಲಭವಾದದ್ದು. ಸುಮ್ಮನೆ ಅಂಥವ್ರ ಮನೆಯೊಳಗೆ ಹುಟ್ಟೋದಿಲ್ಲ. ಶ್ರೀಮಂತರ ಮನೆಯೊಳಗೆ ಹುಟ್ಟಬೇಕಂತೇಳಂತಂದ್ರು ಜನ್ಮಾಂತರದ ಪುಣ್ಯ ಬೇಕು. ಜ್ಞಾನಿಗಳ ಮನೆಯಲ್ಲಿ ಹುಟ್ಟಬೇಕಂತೇಳಂತಂದ್ರು ಜನ್ಮಾಂತರದ ಪುಣ್ಯ ಇದ್ದಾಗ ಮಾತ್ರ ಸಾಧ್ಯವಾಗ್ತದೆ. ಅಥವಾ ಯೋಗಭ್ರಷ್ಟರಾದವರು ಇಂಥವ್ರ ಮನೆಯೊಳಗೆ ಹುಟ್ಟಿ ಮುಂದಿನ ಸಾಧನವನ್ನು ಮಾಡಿಕೊಳ್ತಾರೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಹೆಲೆ ಕುರುನಂದನ ಅರ್ಜುನ, ತತ್ರ ಈ ಎರಡು ವಿಧವಾದ ಜನ್ಮಗಳಲ್ಲಿ ಪೌರ್ವದೇಹಿಕಂ ಪೂರ್ವದೇಹದಲ್ಲಿ ಮಾಡಲ್ಪಟ್ಟಂತಹ ತಂ ಆ ಬುದ್ಧಿ ಸಂಯೋಗಂ ಪರಮಾತ್ಮನಲ್ಲಿ ಮನೋಯೋಗವನ್ನು ಲಭತೆ ಹೊಂದುತ್ತಾರೆ. ಚ ಮತ್ತು ತತಃ ಪೂರ್ವದಲ್ಲಿ ಮಾಡಲ್ಪಟ್ಟಂತಹ ಆ ಧ್ಯಾನಕ್ಕಿಂತಲೂ ಭೂಯಃ ಅಧಿಕವಾಗಿ ಸಂಸಿದ್ಧೌ ಅಪರೋಕ್ಷ ಜ್ಞಾನಾರ್ಥವಾಗಿ ಯತತೆ ಪ್ರಯತ್ನ ಮಾಡುತ್ತಾರೆ. ಬಹಳ ಮಹತ್ವದ ವಿಚಾರ. ಜನ್ಮಾಂತರದಲ್ಲಿ ನಾವು ಸಾಧನ ಮಾಡ್ತಾ 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 ಧ್ಯಾನ ಯೋಗವನ್ನು ಮಾಡ್ತಾ ಮಾಡ್ತಾ ಅರ್ಧಕ್ಕೇನೆ ನಮ್ಮ ಮರಣ ಬಂದಿತ್ತು ಅಂತ ಹೇಳಂತಂದರೆ ಅದು ಪರಮಾತ್ಮ ತಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಮುಂದಿನ ಜನ್ಮದಲ್ಲಿ ನಮ್ಮ ಕಡೆಯಿಂದ ಇದಕ್ಕಿಂತ ಮುಂದಿನ ಸಾಧನವನ್ನು ಮಾಡಿಸುವ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕಾಗಿ ಈ ಜನ್ಮದಲ್ಲಿ ನಾವು ಏನು ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ, ಆಯುಷ್ಯ ಕಮ್ಮಿ ಅದ ಅಂಥೇಳಿ ಅದನ್ನು ಬಿಡೋದಲ್ಲ. ಎಷ್ಟು ಆಗ್ತದೆ ಏನಾಗ್ತದೆ ಅದನ್ನು ಮಾಡ್ತಾ ಇರಬೇಕು. ಯಾವಾಗ ಮರಣ ಬರ್ತದೆ ಅದು ದೇವರ ಇಚ್ಛಾ. ಅಂದ ಮಾತ್ರಕ್ಕೆ ಇದು ಅರ್ಧ ಆಗ್ತದೆ ಅಂತ ಅಲ್ಲ, ಮುಂದಿನ ಜನ್ಮದೊಳಗೆ ಮತ್ತೆ ಅಂಥದ್ದೇ ದೇಹವನ್ನು ಕೊಟ್ಟು ಮತ್ತೆ ನಮ್ಮ ಕಡೆಯಿಂದ ಮುಂದಿನ ಸಾಧನವನ್ನು ಮಾಡಿಸ್ತಾನೆ ಅನ್ನುವ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ ಅಂತ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 6ನೆಯ ಅಧ್ಯಾಯದ 44 ಹಾಗೂ 45ನೆಯ ಶ್ಲೋಕಗಳು. ಪೂರ್ವಾಭ್ಯಾಸೇನ ತೇನೈವ ಹ್ರೀಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ ಪ್ರಯತ್ನಾದ್ಯತಮಾನಸ್ತು ಯೋಗೀ ಸಂಶುದ್ಧ ಕಿಲ್ಬಿಷಃ
ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ಅನೇಕ ಜನ್ಮ ಸಂಸಿದ್ಧಃ ತಯೋ ಯಾತಿ ಪರಾಂ ಗತಿಂ ತಯೋ ಯಾತಿ ಪರಾಂ ಗತಿಂ ಪೂರ್ವಾಭ್ಯಾಸೇನ ತೇನೈವ ಹ್ರೀಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತಯೋ ಯಾತಿ ಪರಾಂ ಗತಿಂ. ಯೋಗಭ್ರಷ್ಟನಾದಂತಹ ಸಾಧಕ ಯಾವ ರೀತಿಯಾಗಿ ಹುಟ್ಟುತ್ತಾನೆ ಅಂತನ್ನುವ ವಿಚಾರವನ್ನು ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನು ಮುಂದುವರಿಸ್ತಾನೆ. ಸಹ ಅಂದರೆ ಪೂರ್ವಜನ್ಮದಲ್ಲಿ ಯೋಗಭ್ರಷ್ಟನಾದಂತಹ ಆ ಮನುಷ್ಯ ತೇನ ಆ ಪೂರ್ವಾಭ್ಯಾಸೇನ ಏವ ಅಂದರೆ ಪೂರ್ವಜನ್ಮದಲ್ಲಿ ಮಾಡಿದ ಸಾಧನ ಧ್ಯಾನದ ಅಭ್ಯಾಸದಿಂದಲೇ ಅವಶಃ ಅಪಿ ಧ್ಯಾನ ಮಾಡುವುದಕ್ಕೆ ಸ್ವತಃ ಇಚ್ಛೆವಿಲ್ಲದಿದ್ದಾಗ್ಯೂ ಹ್ರೀಯತೆ ಬಲಾತ್ಕಾರವಾಗಿ ಪ್ರವರ್ತಿಸಲ್ಪಡುತ್ತಾನೆ. ಕೆಲವೊಮ್ಮೆ ಅವನಿಗೆ ಇಚ್ಛಾ ಇರುವುದಿಲ್ಲ, ಆದರೆ ಜನ್ಮಾಂತರದ ಪುಣ್ಯದಿಂದಾಗಿ ಅವನ ಕಡೆಯಿಂದ ಧ್ಯಾನವನ್ನು ಸಾಧನವನ್ನು ಮಾಡಲಿಕ್ಕೆ ಹಚ್ತದೆ. ಯೋಗಸ್ಯ ಧ್ಯಾನ ಯೋಗವನ್ನು ಜಿಜ್ಞಾಸುಹು ಅಪಿ ತಿಳಿಯಬೇಕೆಂಬ ಅಪೇಕ್ಷ ಉಳ್ಳವನೂ ಕೂಡ ಶಬ್ದಬ್ರಹ್ಮ ಅಂದರೆ ವಿಧಿ ನಿಷೇಧ ರೂಪವಾದ ವಾಕ್ಯವನ್ನು ಅತಿವರ್ತತೆ ಅತಿಕ್ರಮಿಸುತ್ತಾನೆ. ಇದು ಪ್ರಮಾಣ ಪ್ರಸಿದ್ಧವು. ತಾತ್ಪರ್ಯ ಏನು ಅಂತಂದರೆ, ಧ್ಯಾನ ಯೋಗವನ್ನು ತಿಳಿದುಕೊಳ್ಳುವುದಕ್ಕೆ ಇಚ್ಛಿಸುವವನೇ ಮುಕ್ತನಾಗುತ್ತಿರುವಾಗ ಕೆಲವು ಕಾಲದಲ್ಲಿ ಧ್ಯಾನವನ್ನು ಮಾಡಿದವನು ಮೋಕ್ಷವನ್ನು ಹೊಂದುತ್ತಾನೆಂಬುದು ಏನಾಶ್ಚರ್ಯ. ತನಗೆ ಮೋಕ್ಷವು ಸಹಜವಾಗಿಯೇ ಪ್ರಾಪ್ತವಾಗುತ್ತದೆ ಅನ್ನುವುದನ್ನು ಹೇಳಿ, ಮತ್ತೆ ಒಂದೇ ಸಲಕ್ಕೇನೆ ಮೋಕ್ಷ ಅಂತನ್ನುವುದು ಆಗೋದಿಲ್ಲ, ಅದು ಕ್ರಮವಾಗಿ ಆಗ್ತದೆ ಅನ್ನುವುದಕ್ಕೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಯೋಗ ಜಿಜ್ಞಾಸುಹು ಯೋಗವನ್ನು ತಿಳಿದುಕೊಳ್ಳುವುದಕ್ಕೆ ಇಚ್ಛಿಸುವವನು ಯೋಗವನ್ನು ಜ್ಞಾತ್ವ ತಿಳಿದುಕೊಂಡು ಯತಮಾನಸ್ಸನ್ ಅಂದರೆ ಪ್ರಯತ್ನ ಮಾಡುವವನಾಗಿ ಪ್ರಯತ್ನದಿಂದ ಯೋಗಿ ಸನ್ ಧ್ಯಾನ ರೂಪವಾದ ಯೋಗವುಳ್ಳವನಾಗಿ ಸಂಶುದ್ಧ ಕಿಲ್ಬಿಷಃ ಅಂಥೇಳಂತಂದರೆ ನಷ್ಟವಾದ ಪಾಪ ಉಳ್ಳವನಾಗಿ ಅನೇಕ ಜನ್ಮ ಸಂಸಿದ್ಧ ಅಂತಂದರೆ ಅನೇಕ ಜನ್ಮಗಳಿಂದ ಅಪರೋಕ್ಷ ಜ್ಞಾನ ಉಳ್ಳವನಾಗಿ ತತಃ ಅಪರೋಕ್ಷ ಜ್ಞಾನದಿಂದ ಪರಾಂ ಉತ್ತಮವಾದ ಗತಿಯನ್ನು ಮೋಕ್ಷವನ್ನು ಯಾತಿ ಅವನು ಹೊಂದುತ್ತಾನೆ. ಅಭಿಪ್ರಾಯ ಏನು ಅಂಥೇಳಂತಂದರೆ, ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಸಂಗ್ರಹ ಮಾಡಿಕೊಂಡು ಇದ್ದು ಪೂರ್ವಜನ್ಮದ ಸಂಸ್ಕಾರವೇ ಮುಂದಿನ ಜನ್ಮದಲ್ಲಿ ಪರಮಾತ್ಮ ನಮಗೆ ಕೊಟ್ಟು ಹಿಂದಿನ ಜನ್ಮದಲ್ಲಿ ಉಳಿದಿದ್ದ ಸಾಧನವನ್ನು ಈ ಜನ್ಮದಲ್ಲಿ ಬಲವಂತವಾಗಿ ನಮ್ಮ ಕಡೆಯಿಂದ ಮಾಡಿಸಿ ಆದರೂ ಅವನು ಮೋಕ್ಷವನ್ನು ಕೊಡ್ತಾನೆ. ಒಟ್ಟಾರೆ ಸಾಧನ ಮಾಡಿಕೊಂಡೇ ನಾವು ಮೋಕ್ಷವನ್ನು ಪಡೆಯಬೇಕು ಅನ್ನುವುದು ಶ್ರೀಕೃಷ್ಣನ ಅಭಿಪ್ರಾಯವಾಗಿದೆ. ಅದಕ್ಕೆ ಮಧ್ಯದಲ್ಲಿ ನಮ್ಮದು ನಿಂತು ಹೋಗ್ತದೆ ಅಂತ ಬಿಟ್ಟೇ ಬಿಡೋದು ಬೇಡ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇರೋಣ, ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿದರು ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಕ್ತಾಯ ಮಾಡೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯದ ಕಡೆಯ 2 ಶ್ಲೋಕಗಳು. ತಪಸ್ವಿಭ್ಯೋಧಿಕೋ ಯೋಗಿ
ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ತಸ್ಮಾದ್ ಯೋಗಿ ಭವಾರ್ಜುನ ಯೋಗೀನಾಮಪಿ ಸರ್ವೇಷಾಂ ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ ಸಮೇ ಯುಕ್ತತಮೋ ಮತಃ ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿ ಭಗವದ್ಧ್ಯಾನವನ್ನು ಮಾಡುವಂಥವನು ತಪಸ್ವಿಭ್ಯ ಅಂದರೆ ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸನ್ನು ಮಾಡುವ ಜನರಿಗಿಂತಲೂ ಅಧಿಕ ಶ್ರೇಷ್ಠನು. ಅಂದರೆ ಪರಮಾತ್ಮನ ಧ್ಯಾನ ಉಳಿದ ಎಲ್ಲದಕ್ಕಿಂತಲೂ ಅಧಿಕವಾದದ್ದು. ಜ್ಞಾನಿಭ್ಯ ಅಪಿ ಧ್ಯಾನವನ್ನು ಮಾಡದಿರುವ ಕೇವಲ ಜ್ಞಾನಿಗಳಿಗಿಂತಲೂ ಅಧಿಕ ಶ್ರೇಷ್ಠನು ಯೋಗಿ ಆದಂಥವನು ಇತಿ ಎಂದು ಮತಃ ಸಮ್ಮತನು. ಯೋಗಿ ಧ್ಯಾನವನ್ನು ಮಾಡುವವನು ಕರ್ಮಿಭ್ಯ ಚ ಯಜ್ಞಾದಿ ಕರ್ಮಗಳನ್ನು ಮಾಡುವವನಿಗಿಂತಲೂ ಅಧಿಕ ಶ್ರೇಷ್ಠನು. ತಸ್ಮಾತ್ ಯೋಗಿಯು ಪೂರ್ವೋಕ್ತರಾದ ಎಲ್ಲರಿಗಿಂತಲೂ ಶ್ರೇಷ್ಠನಾದದ್ದರಿಂದ ಎಲೆ ಅರ್ಜುನನೇ ಯೋಗಿ ಭವ ಅಂದರೆ ಭಗವದ್ಧ್ಯಾನ ಮಾಡುವವನು ಆಗು. ಅಂದರೆ ನಿನ್ನ ಕರ್ಮದಲ್ಲಿಯೇನೆ ಭಗವದ್ಧ್ಯಾನವನ್ನು ಮಾಡ್ತಾ ಯೋಗಿಯಾಗು. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಸಮಸ್ತರಾದ ಯೋಗೀನಾಂ ಯೋಗಿಗಳ ಮಧ್ಯದಲ್ಲಿ ಯಾವನು ಶ್ರದ್ಧಾವಾನ್ ಶ್ರದ್ಧೆ ಉಳ್ಳವನಾಗಿ ಮದ್ಗತೇನ ನನ್ನಲ್ಲಿ ಇರಿಸಲ್ಪಟ್ಟ ಅಂದರೆ ಕೃಷ್ಣನಲ್ಲಿ ಇರಿಸಲ್ಪಟ್ಟ ಅಂತರಾತ್ಮನ ಮನಸ್ಸಿನಿಂದ ಮಾಂ ನನ್ನನ್ನು ಭಜಿಸುತ್ತಾನೆಯೋ ಪೂಜಾರೂಪವಾದ ಸೇವೆಯನ್ನು ಮಾಡುತ್ತಾನೆಯೋ ಸಹ ಅವನು ಯುಕ್ತತಮಃ ಯೋಗಿಗಳಲ್ಲಿ ಶ್ರೇಷ್ಠನು ಇತಿ ಎಂದು ನನಗೆ ಮತಃ ಸಮ್ಮತವಾದದ್ದು. ಇದರ ಅಭಿಪ್ರಾಯ ಇಷ್ಟೇ. ಪರಮಾತ್ಮ ಹೇಳ್ತಾನೆ, ನನ್ನಲ್ಲಿ ಒಳಬಗೆಯನ್ನಿರಿಸಿ ಶ್ರದ್ಧೆಯಿಂದ ನನ್ನನ್ನು ಸೇವಿಸುವವನು ಇತರ ಎಲ್ಲ ಧ್ಯಾನ ಯೋಗಿಗಳಿಗಿಂತಲೂ ಹಿರಿಯ ಯೋಗಿ ಎನ್ನುವುದು ನನ್ನ ತೀರ್ಮಾನ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅನ್ನುವಲ್ಲಿಗೆ ಈ 6ನೆಯ ಅಧ್ಯಾಯ ಮೊದಲನೆಯ ಷಟ್ಕ. 3 ಷಟ್ಕಗಳಿದ್ದಾವೆ. ಷಟ್ಕ ಅಂತಂದ್ರೆ 6 ಅಧ್ಯಾಯದದ್ದು. ಹಾಗೆ 6, 6, 6 ಹೀಗೆ 18 ಅಧ್ಯಾಯಗಳು. ಮೊದಲನೆಯ ಷಟ್ಕವನ್ನು ಮೊದಲ 6ನೆಯ ಅಧ್ಯಾಯವನ್ನು ನನ್ನ ಗುರುಗಳು ಅವರ ಅಂತರ್ಯಾಮಿಯಾದ ಸತ್ಯಾತ್ಮತೀರ್ಥರು, ಅವರ ಅಂತರ್ಯಾಮಿಯಾದ ಮಂತ್ರಾಲಯ ಪ್ರಭುಗಳು, ಅವರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮಸಂಯಮ ಯೋಗೋ ನಾಮ ಷಷ್ಠೋಧ್ಯಾಯ ಸಂಪೂರ್ಣಂ. ಶ್ರೀ
ಕೃಷ್ಣಾರ್ಪಣಮಸ್ತು.